ಹಾಯ್ ಎಲ್ಲರಿಗೂ. ಇವತ್ತಿನ ಕಥೆಯ ಶೀರ್ಷಿಕೆ ರಹಸ್ಯದ ಬೆನ್ನೇರಿ. ಕಥೆಯು ಆರಂಭವಾಗುವುದು. ಸಂಜೆಯ ಆಕಾಶ ಚೆಲ್ಲಿದ್ದ ಕುಂಕುಮ ಬಣ್ಣ ನಿಧಾನವಾಗಿ ಕರಗುತ್ತಿರೆ. ಸಮಯ ಕ್ರೀ ಕ್ರೀ ಎಂದು ಅರಸುತ್ತಾ ಅಕ್ಕಿಗಳು ಗೂಡು ಸೇರಲು ಅವನಿಸುತ್ತಿದ್ದವು. ಕತ್ತಲ್ನ ವಶವಾಗುತ್ತಿರೋ ಬೆಳಕಿನಲ್ಲೂ ಅಂದು ಅವ್ಯಕ್ತ ಭಯ, ಒಂಥರ ದುಗುಡ. ಅದಕ್ಕಾಗಿ ಏನು ಬೆಳಕು ಸಂಪೂರ್ಣವಾಗಿ ಸೋತಂತಿತ್ತು. ಆಕಾಶದ ರಂಗಲ್ಲೂ ಅಮಾನುಷಕರಿ ಛಾಯೆ. ಸಮಯ ಸರಿಸುಮಾರು 6:45 ಆಸುಪಾಸಿನಲ್ಲಿತ್ತು. ಅಯ್ಯೋ, ಈ ಬಿ ಅವರು ಎಂತ ಜನದಪ್ಪ, ಒಂದು ಚೂರು ಬುದ್ಧಿ ಇಲ್ಲ. ಸಂಜೆ ಆಯ್ತು ಅಂದ್ರೆ ಸಾಕು, ಕರೆಂಟ್ ತೆಗೆದು ಬಿಡ್ತಾರೆ ಎಂದು ಗೊಣಗುತ್ತಾ ಜ್ಯೋತಿ ಕೈಯಲ್ಲಿ ಚಿಮ್ನಿ ದೀಪ ಹಿಡಿದು ಅಡುಗೆ ಮನೆಯಿಂದ ಎದುರ ಚಾವಡಿಗೆ ಬರುತ್ತಿದ್ದಾಳೆ. ಆ ದೊಡ್ಡ ಮನೆಯಲ್ಲಿ 4 ವರ್ಷದ ತನ್ನ ಮಗಳನ್ನ ಹುಡುಕುವುದೇ ದೊಡ್ಡ ಸವಾಲಾಗಿತ್ತು. ಕರೆಂಟ್ ಇಲ್ಲದಿರುವುದು ಅದಕ್ಕೆ ಒಗ್ಗರಣೆ ಹಾಕಿದಂತಾಗಿತ್ತು. ಮನೆ ಪೂರ್ತಿ ಹುಡುಕಿದರೂ ಜ್ಯೋತಿಗೆ ಅರ್ವಿ ಕಾಣಿಸಲಿಲ್ಲ. ಪಕ್ಕದ ರೂಮಲ್ಲಿ ಬಟ್ಟೆ ಮಡಿಸಿಡುತ್ತಿದ್ದ ತನ್ನ ತಾಯಿಯ ಬಳಿ ಅಮ್ಮ, ಅರ್ವಿ ಎಲ್ಲಿ ಎಂದು ಕೇಳಿ ತನ್ನ ಪಾಡನ್ನ ತೋರ್ಪಡಿಸಿದಳು. ಅಲ್ಲೇ ಹೊರಗಡೆ ದನದ ಕೊಟ್ಟಿಗೆ ಹತ್ರ ಕರು ಜೊತೆ ಆಡ್ತಾ ಇದ್ಲು ಕಣೆ. ಸಾವಿತ್ರಮ್ಮ ನಿಂದ ಅಸಮಾಧಾನಕರ ಉತ್ತರ. ಸ್ನಾನ ಮಾಡಿಸ್ತೀನಿ ಬಾ ಅಂತ ಅವಾಗಿಂದ ಕರಿತಾ ಇದ್ದೀನಿ, ಎಲ್ಲೋದ್ಲಪ್ಪ ಇವಳು ಎಂದು ಯೋಚಿಸುತ್ತಾ ಹೊರಗಡೆ ಬಂದಳು. ಎದುರುಗಡೆಯಿಂದ ಬೈಹುಲ್ಲು ಒತ್ತುಕೊಂಡು ಕೆಲಸದಾಳು ಬೈರಾ ಬರುತ್ತಿದ್ದ. ಅರ್ವಿ ಎಲ್ಲಿದ್ದಾಳೆ ಹೇಳಿದಳು ಜ್ಯೋತಿ. ಗೊತ್ತಿಜ್ಜಿ ಅಮ್ಮ ಎಂದ ಬೈರ ಉಳ್ಳು ಒತ್ತುಕೊಂಡೇ ಅವಸರವಾಗಿ ನಡೆದ. ಕೈಗೆ ಸಿಗಲಿ ಅವಳು ಎಂದು ತನ್ನ ಕೋಪವನ್ನ ಅರ್ಧ ನುಂಗಿಕೊಂಡು ಅರ್ವಿ ಎದ್ದು ಕರೆಯುವಷ್ಟರಲ್ಲಿ ಕೇಳಿಸಿತು ಅಮ್ಮ ಎಂಬ ಚೀತ್ಕಾರವೊಂದು. ಜ್ಯೋತಿಯ ಎದೆ ದಸಕ್ ಎಂದಿತು. ಅರ್ವಿ ಬೆಚ್ಚಿ ಬಿದ್ದಳು ಜ್ಯೋತಿ. ಅರ್ವಿ ಏನಾಯ್ತಿ? ಗಾಬರಿಯಿಂದ ಕಿರುಚಿದಳು. ಆ ಕೂಗು ಯಾವ ಕಡೆಯಿಂದ ಬರುತ್ತಿದೆ ಎಂಬ ಅರಿವಾಗಲಿಲ್ಲ. ಮತ್ತೆ ಕೇಳಿಸಿತು ಅಮ್ಮ. ಮನೆಯ ಇತ್ತಲಿನಿಂದ ಜ್ಯೋತಿ ಆ ಕಡೆ ಓಡಿದಳು. ಅರ್ವಿ ಅರ್ವಿ. ಜ್ಯೋತಿಯ ತಲೆಯೊಳಗೆ ನಾನಾ ಆಲೋಚನೆಗಳು ಒಮ್ಮೆಲೆ ಅರಿದಾಡಿದವು. ಅಮ್ಮ, ಅರ್ವಿ ಕೂಗ್ತಾ ಇದ್ದಾಳೆ ಎಂದು ಕೂಗುತ್ತಾ ಸದ್ದು ಬಂದ ಕಡೆ ಓಡುತ್ತಿದ್ದಾಳೆ. ಯಾವುದೇ ಸುಳಿವಿಲ್ಲ. ಆ ಕತ್ತಲಲ್ಲಿ ಗಾಬರಿ, ಹತಾಶೆ, ಭಯದಿಂದ ಜ್ಯೋತಿ ಅರ್ವಿ ಎಂದು ಕಿರುಚುತ್ತಾ ನಿಂತಲ್ಲೇ ಕುಸಿದಳು. ಅಪಶಕುನದ ಅಕ್ಕಿಯೊಂದು ಕ್ರೀ ಕ್ರೀ ಎಂದು ಹಾರುತ್ತಾ ಬಂದು ಒಂದು ಊರ ಹೆಸರಿನ ಪಾಲಕದ ಮೇಲೆ ಕುಳಿತಿತು. ಅದರ ರೆಕ್ಕೆ ಬಡಿತಕ್ಕೆ ಪಾಲಕದ ಮೇಲಿನ ಧೂಳೆಲ್ಲವೂ ಹಾರಿ ಕಾಣಿಸಿತು. ನಂದನಗಿರಿ. ಮರದಡಿಯಲ್ಲಿ ಬೈಕ್ ಪಾರ್ಕ್ ಮಾಡಿ ಬ್ಯಾಗನ್ನ ಎಗರಿಗೇರಿಸಿಕೊಂಡು ಮಿನಿ ಡ್ರಾಫ್ಟರ್ನ ಬಾಹುಬಲಿಯ ಬಿಲ್ಲಿನಂತೆ ಕೈಯಲ್ಲಿ ಹಿಡಿದು ಬಸ್ ನಿಲ್ದಾಣದ ಕಡೆ ಓಡತೊಡಗಿದ ಋತ್ವಿ. ಮಿನಿ ಡ್ರಾಫರ್ ಇಂಜಿನಿಯರಿಂಗ್, ಡ್ರಾಯಿಂಗ್ ಮತ್ತು ಗ್ರಾಫಿಕ್ಸ್ ಮೆಜರ್ಮೆಂಟ್ ಮಾಡಲು ಉಪಯೋಗಿಸುವ ಒಂದು ಸಾಧನ. ಡಿಪ್ಲೊಮಾ ಕೋರ್ಸ್ನಲ್ಲಿ ಇದರ ಉಪಯೋಗ ಬಹಳ ಇದೆ. ಬಸ್ಸು ಬರಲು ಇನ್ನೇನು 1 ನಿಮಿಷ ಬಾಕಿ ಇರುವಷ್ಟರಲ್ಲಿ ಬಸ್ಸು ಬಂದಾಗಿತ್ತು. ಇನ್ನೇನು ಓಟದ ವೇಗವನ್ನ ಹೆಚ್ಚಿಸಬೇಕು ಅನ್ನುವಷ್ಟರಲ್ಲಿ ಬಸ್ಸು ನಿಲ್ದಾಣದಲ್ಲಿ ಕಾಣಿಸಿದಳು ತನ್ನದೇ ಕಾಲೇಜು ಯೂನಿಫಾರ್ಮಿನಲ್ಲಿ ನಿಂತ ಹುಡುಗಿ. ತಟ್ಟನೆ ಕಾಲಿಗೆ ಬ್ರೇಕ್ ಹೊಡೆದು ವೇಗವನ್ನ ನಿಧಾನಗೊಳಿಸಿದ ಅವನು ಬಸ್ ಸ್ಟಾಪ್ ತಲುಪೋ ಹೊತ್ತಿಗೆ ಬಸ್ಸು ತನ್ನ ಪಾಡಿಗೆ ಹೊರಟಿತ್ತು. ಅದೊಂದು ಊರ ಮುಖ್ಯ ಹೆದ್ದಾರಿಯ ಬದಿಯಲ್ಲಿರೋ ಪ್ರಯಾಣಿಕರ ಮಿನಿ ತಂಗುದಾಣ. ಜೇಬಿಂದ ಮೊಬೈಲ್ ಕೈಗೆತ್ತುಕೊಂಡು, ಹಲೋ ಮಗ, ಬಸ್ಸು ಮಿಸ್ ಆಯ್ತು ಕಣೋ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಫಸ್ಟ್ ಪೀರಿಯಡ್ ನೀನ್ ಹೋಗ್ಬೇಡ ಕಣೋ ಅಂದ. ಮಗ, ನಾನು ನಿತೀಶ್ ಅವಾಗ್ಲೇ ಪ್ಲಾನ್ ಮಾಡ್ಕೊಂಡಿದ್ದೀವಿ ಕಣೋ, ಕ್ಯಾಂಪಸ್ ಹತ್ರ ಕಾಯ್ತಾ ಇರ್ತೀವಿ, ಬೇಗ ಬಾ ಎಂದ ಆ ಕಡೆಯಿಂದ ರಾಕಿ. ಫೋನ್ ಜೇಬಿಗೆ ತುರುಕಿಸುತ್ತಾ ಅಲ್ಲೇ ನಿಂತಿದ್ದ ಹುಡುಗಿಯ ಮುಖ ನೋಡಿದ ಋತ್ವಿಯ ಮುಖ ಕಿವಿಚಿಕೊಂಡಿತ್ತು. ಅಯ್ಯಯ್ಯೋ, ತನ್ನ ಪೆದ್ದುತನಕ್ಕೆ ತಾನೇ ಬೈಕೊಂಡ. ಯಾಕಂದ್ರೆ ಕಾರಣ ಇಷ್ಟೇ, ಅಲ್ಲಿದ್ದ ಫಿಗರ್ ಒಂದಷ್ಟು ಚೆನ್ನಾಗಿರಲಿಲ್ಲ. ಇವಳಿಗೋಸ್ಕರ ಬಸ್ಸು ಮಿಸ್ ಮಾಡ್ಕೊಂಡ. ಮನದಲ್ಲೇ ಗೊಣಗಿಕೊಂಡ. ಅವಳ ಕಡೆಗೊಮ್ಮೆ ನೋಡಿ ಒಂದು ನಗೆ ಬೀರಿ ಯಾವ ಬ್ರಾಂಚ್ ಕೇಳಿದ. CS, ಕಂಪ್ಯೂಟರ್ ಸೈನ್ಸ್ ಅವಳಂದ್ಲು. ಓ ಎಂದು ಕೃತಕ ನಗೆ ಬೀರಿ ಮೊಬೈಲ್ ತೆಗೆದು ಸುಮ್ಮನೆ ಉಜ್ಜತೊಡಗಿದ. ಅದೇ ಸಮಯಕ್ಕೆ ಒಬ್ಬ ಬೈಕಲ್ಲಿ ಬಂದ. ಆ ಹುಡುಗಿ ಅವನ ಜೊತೆ ಹೊರಟೇ ಬಿಟ್ಟಳು. ತೂ, ನಿಂದು ಒಂದು ಜನ್ಮಾನ. ಋತ್ವಿಯ ಒಳಮನಸ್ಸು ಅವನದೇ ಮುಖಕ್ಕೆ ಉಗಿದ ಅನುಭವ. ರಘುರಾಮ ಶ್ರಾವಣಿಯ ದಂಪತಿಗಳ 3 ಮಕ್ಕಳಲ್ಲಿ ಒಬ್ಬನೇ ಗಂಡು ಮಗು ಋತ್ವಿ. ಇನ್ನಿಬ್ಬರು ಅಕ್ಕಂದಿರನ್ನ ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡಿಕೊಟ್ಟು 2 ವರ್ಷಗಳೇ ಕಳೆದಿತ್ತು. ಆ ಮದುವೆ ಸಮಯದಲ್ಲಿ ಒಬ್ಬಳಿಗೆ 22 ಮತ್ತು ಇನ್ನೊಬ್ಬಳಿಗೆ 23 ವಯಸ್ಸು. ಋತ್ವಿಗೆ ಇನ್ನೂ ವಯಸ್ಸು 21 ದಾಟಿತ್ತು. ರೆಕ್ಕೆ ಕತ್ತರಿಸಿದ ಗಿಣಿಯಂತೆ ಋತ್ವಿಯ ಜೀವನ. ಚಿಕ್ಕಂದಿಂದಲೇ ತಂದೆಯ ಒರಟು ಧ್ವನಿ, ಕಟ್ಟುನಿಟ್ಟಾದ ನಿಯಮಗಳ ಜೊತೆ ಬೆಳೆದವನು. ತನ್ನ ಮಗ ಇತರರ ಜೊತೆ ಕೂಡಿ ಹಾಳಾಗಬಾರದೆಂಬ ಮೊಂಡು ಉದ್ದೇಶಕ್ಕೋ ಏನು, ಸಣ್ಣದಿರುವಾಗಲೇ ಋತ್ವಿಯನ್ನ ಎಲ್ಲೂ ಹೋಗದಂತೆ ಭಯ ಹುಟ್ಟಿಸಿ ಬೆಳೆಸಿದ್ದರು. ಶಾಲೆ ಹಾಗೂ ಮನೆಯ 4 ಗೋಡೆಯ ಒಳಗೆ ಬೆಳೆದ ಋತ್ವಿಗೆ ಹೊರಗಿನ ಪ್ರಪಂಚದ ಪರಿಚಯ ಅಷ್ಟೊಂದು ಇರಲಿಲ್ಲ.
ಮನೆಗೆ ಇಷ್ಟೇ ಹೊತ್ತಿಗೆ ತಲುಪಬೇಕು, ಎಲ್ಲಿಗಾದ್ರೂ ಹೋಗೋದಾದ್ರೆ ತಂದೆಯ ಪರ್ಮಿಷನ್ ತಗೊಳ್ಳಬೇಕು, ಅಗತ್ಯವಿದ್ದರೆ ಮಾತ್ರ ಇತರರ ಜೊತೆ ಮಾತಾಡ್ಬೇಕು ಎಂಬುದು ರಘುರಾಮರ ಮೊಂಡು ನಿಯಮಗಳು. ಇದನ್ನೆಲ್ಲ ಮಗ ಪಾಲಿಸುತ್ತಾನೆ ಎಂಬುದು ರಘುರಾಮರ ನಂಬಿಕೆಯಷ್ಟೇ. ಇದೇ ಕಾರಣಕ್ಕೆ ಋತ್ವಿಗೆ ಅವನದ್ದೇ ಊರಿನಲ್ಲಿ ಜನರ ಪರಿಚಯ ಅಷ್ಟೊಂದು ಇರದಿರಲು ಕಾರಣ. ಪಿಯುಸಿ ವರೆಗೆ ತನ್ನ ಊರಿನಲ್ಲೇ ಓದುತ್ತಿದ್ದವ ನಂತರದ ಶಿಕ್ಷಣಕ್ಕೆ ಕಾಲೇಜು ವ್ಯವಸ್ಥೆ ಆ ಊರಿನಲ್ಲಿ ಇರದ ಕಾರಣ ಮನೆಯಿಂದ ಸುಮಾರು 30 ಕಿಲೋಮೀಟರ್ ದೂರವಿರೋ ಕಾಲೇಜಿಗೆ ಸೇರಿಸಿದ್ದರು. ರೆಕ್ಕೆ ಮುರಿದು ಕುಳಿತಿದ್ದ ಗಿಳಿ ಅಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡುತ್ತಾ ಭವಿಷ್ಯ ನುಡಿಯುತ್ತಿದೆ ಎಂಬ ವಿಷಯ ಸ್ವತಃ ರಘುರಾಮರಿಗೆ ತಿಳಿದಿಲ್ಲ. ಮಾರ್ಷಲ್ ಜೀಪ್ನ ಮಿರರ್ಗೆ ಜೋತು ಹಾಕಿದ್ದ ಲೆದರ್ ಜಾಕೆಟ್ ಬೀಸುತ್ತಿರ ಗಾಳಿಗೆ ಅಸಡ್ಡೆ ತೋರಿ ತೂರಾಡುತ್ತಿತ್ತು. ನಂದನಗಿರಿಗೆ ಸ್ಪೆಷಲ್ ಆಫೀಸರ್ ಆಗಿ ನೇಮಕಗೊಂಡು ಇನ್ನು 24 ಗಂಟೆ ಕಳೆದಿರಲಿಲ್ಲ. ಟ್ರಾನ್ಸ್ಫರ್ ಎಂಬುದು ಹೊಸದಲ್ಲ ಇನ್ಸ್ಪೆಕ್ಟರ್ ತೇಜಸ್ಗೆ. ಒಂದೆರಡು ವರ್ಗಾವಣೆಯ ನಂತರ ಇದು ಅಭ್ಯಾಸವಾಗಿತ್ತು. ಆದರೆ ಊರು ಹೊಸದು. 2 ಮಕ್ಕಳ ಮಿಸ್ಸಿಂಗ್ ಕೇಸ್ ತನಿಖೆಯಲ್ಲಿರುವಾಗಲೇ ಇನ್ನೊಂದು ಮಗು ಕಾಣೆಯಾಗಿರುವುದು ಜನರನ್ನ ರೊಚ್ಚಿಗೆಬ್ಬಿಸಿತ್ತು. ಅದೇ ಕಾರಣದಿಂದ ನಂದನಗಿರಿಯಲ್ಲಿ ಈ ಹಿಂದೆ ಇದ್ದ ಇನ್ಸ್ಪೆಕ್ಟರ್ ರನ್ನ ತೆಗೆದು ತೇಜಸ್ ಅಲ್ಲಿಗೆ ವರ್ಗಾಯಿಸಲಾಗಿತ್ತು. ಆ ವ್ಯಕ್ತಿ ಬರಲು ಇನ್ನು ಅರ್ಧ ತಾಸುಗಳ ಅಂತರ. ತುಟಿಗಂಟಿದ್ದ ಸಿಗರೇಟ್ ತುದಿಗೊಂದು ಲೈಟರ್ ಹುರಿಸಿ ಎಡಗೈ ವಾಚ್ ಕನ್ನಡಿಯನ್ನೊಮ್ಮೆ ಮೈಗೆ ಉಜ್ಜಿಕೊಂಡ. ಎಡಗೈಯನ್ನ ವಾಚ್ ಸಮೇತ ಕೈಯನ್ನ ಮುಂದಕ್ಕೆ ಚಾಚಿ, ಏನ್ರು ಇಷ್ಟು ಲೇಟು, ಇದು ಕಾಲೇಜ್ ಬರೋ ಟೈಮ ಗದರಿದರು ಪ್ರಿನ್ಸಿಪಾಲರು. ಸರ್, ಅದು ಬಾಬಾ ಬಸ್ ಮಿಸ್ ಆಯ್ತು, ಮೆಲ್ಲಗೆ ಹೇಳಿ ಉಗುಳು ನುಂಗಿಕೊಂಡ ಋತ್ವಿ. ನೀವು ಮಿಸ್ ಆಗದ್ದು ಪುಣ್ಯ, ಮತ್ತೆ ಏರಿದ ಧ್ವನಿಯಲ್ಲಿ ಗದರಿದರು ಪ್ರಿನ್ಸಿಪಾಲರು. ಅವರ ಗದರುವಿಕೆಗೆ ಏನೂ ಅರಿಯದ ಮಕ್ಕಳಂತೆ ಅವರು ಮೂವರು ತಲೆ ತಗ್ಗಿಸಿ ನಿಂತರು. ಯಾವ ಬ್ರಾಂಚ್ ಮತ್ತೆ ಕೇಳಿದರು ಪ್ರಿನ್ಸಿಪಾಲ್. ಸರ್, ಆಟೋಮೊಬೈಲ್ ಸೆಕೆಂಡ್ ಇಯರ್ ಎಂದು ಉತ್ತರಿಸಿದ ರಾಕಿ. ಮತ್ತೆ ನೀವಿಬ್ಬರು ಸರ್? ಸೇಮ್ ಸರ್. ಅದೇ ಅಂದ್ಕೊಂಡೆ, ಆಟೋಮೊಬೈಲ್ ಆರ್ ಮೆಕ್ಯಾನಿಕಲ್ ಉಡುಗೊರೆ ಆಗಿರ್ಬೇಕು ಅಂತ. ಡಿಪ್ಲೊಮಾ ಕೋರ್ಸ್ ನಲ್ಲಿ ಆಟೋಮೊಬೈಲ್ ಮತ್ತು ಮೆಕ್ಯಾನಿಕಲ್ ಒಂಥರ ಅಣ್ಣ ತಮ್ಮಂದಿದ್ದರಂತೆ. ಸಂಪೂರ್ಣ ಹುಡುಗರದೇ ಹಾವಳಿ ಇರೋ ಬ್ರಾಂಚ್. ಮೆಕ್ಯಾನಿಕಲ್ ನಲ್ಲಿ ಒಂದೆರಡು ಹುಡುಗಿಯರು ಇರುತ್ತಾರೆ, ಬಟ್ ಆಟೋಮೊಬೈಲ್ ಪೂರ್ತಿ ಹುಡುಗರೆ ತುಂಬಿರೋ ಸಾಮ್ರಾಜ್ಯ. ಆದ್ರೆ ಇಂಜಿನಿಯರಿಂಗ್ ನಲ್ಲಿ ಇವೆರಡು ಬ್ರಾಂಚ್ ಕಂಬೈನ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಂಬ ಒಂದೇ ಬ್ರಾಂಚ್ ಇರುತ್ತೆ. ಶೇವಿಂಗ್ ಯಾಕೋ ಮಾಡಿಲ್ಲ ಮತ್ತೆ ಕೇಳಿದರು ಪ್ರಿನ್ಸಿಪಾಲರು. ತನ್ನ ಕುರುಚಲು ಗಡ್ಡದ ಮೇಲೆ ಮೆಲ್ಲಗೆ ಕೈ ಸವರಿ ಹೇಳಿದ ರಾಕಿ. ಸರ್, ಅದು ಗಡ್ಡ ತೆಗೆದು 2 ದಿನ ಆಯ್ತಷ್ಟೇ. ಆ ಕುರುಚಲು ಗಡ್ಡ, ಪೆನ್ಸಿಲ್ ಪ್ಯಾಂಟ್, ಆ ನಿಮ್ಮ ಹೇರ್ ಸ್ಟೈಲ್, ಇದೇನು ಮಾರ್ಕೆಟಾ ಅಥವಾ ಕಾಲೇಜಾ? ನಿಮ್ಮನ್ನ ಹೇಗೆ ಬಿಟ್ರೆ ಆಗಲ್ಲ ಎಂದ ಪ್ರಿನ್ಸಿಪಾಲ್ ಒಂದು ಖಾಲಿ ಹಾಳೆ ತೆಗೆದು, ನಿಮ್ಮ ಹೆಸರು, ಬ್ರಾಂಚ್, ಪೇರೆಂಟ್ ಮೊಬೈಲ್ ನಂಬರ್ ಬರೆದು ಹೊರಡಿ ಎಂದು ಆದೇಶಿಸಿದರು. ಪ್ರಿನ್ಸಿಪಾಲ್ ಹೇಳಿದಂತೆ ಪೂರ್ತಿ ವಿವರಗಳನ್ನ ಬಿಳಿ ಹಾಳೆ ಮೇಲೆ ಬರೆದು ಕ್ಲಾಸ್ ಕಡೆ ನಡೆದರು. ಅಷ್ಟರವರೆಗೆ ನಗು ಕಂಟ್ರೋಲ್ ಮಾಡಿದ್ದ ಮೂವರು ಒಮ್ಮೆಲೆ ಜೋರಾಗಿ ನಕ್ಕು. ಅದರಲ್ಲೊಬ್ಬ, ಮಗ, ನಾನು ಯಾರ ನಂಬರ್ ಬರ್ದೆ ಅಂತಾನೆ ಗೊತ್ತಿಲ್ಲ, ಟೋಟಲ್ ಆಗಿ 10 ನಂಬರ್ ಬರ್ದೆ, ಪಾಪ ಯಾವನಿಗೆ ಕಾಲ್ ಹೋಗುತ್ತೋ ಏನೋ ಅಂದ. ಅವನ ಜೊತೆ ನಗು ಹಂಚಿಕೊಂಡ ಉಳಿದಿಬ್ಬರು ಸೇಮ್ ಮಗ ಎಂದು ಹೈಫೈ ಹೊಡೆದುಕೊಂಡರು. ಅವನು ಕಾಯುತ್ತಿದ್ದ ಜಾಗ ಹಸಿರು ಹುಲ್ಲುಗಳಿಂದ ಕೂಡಿತ್ತು. ಎತ್ತರಕ್ಕೆ ಬೆಳೆದ ಹುಲ್ಲುಗಳು ಬೀಸುವ ತಣ್ಣನೆಯ ಗಾಳಿಗೆ ಸಮುದ್ರದ ಅಲೆಗಳಂತೆ ಕಾಣುತ್ತಿದ್ದವು. ಪ್ರಕೃತಿ ನುಡಿಸುವ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವ ಹುಲ್ಲುಗಾವಲನ್ನ ನೋಡುತ್ತಾ ಜೀಪ್ ಬ್ಯಾನೆಟ್ ಮೇಲೆ ಕುಳಿತಿದ್ದ ತೇಜಸ್ಗೆ ಆ ವ್ಯಕ್ತಿ ಬರುತ್ತಿರುವುದು ಕಾಣಿಸಿತು. ಬಂದವನೇ ಬೈಕಿಂದ ಇಳಿದು ತೇಜಸ್ಗೆ ಸಲ್ಯೂಟ್ ಹೊಡೆದು ನಿಂತ. ಗಾಳಿ ಜೋರಾದಂತೆ ಅನಿಸಿತು. ಮಿರರ್ಗೆ ಜೋತಿದ್ದ ಜಾಕೆಟ್ ಕೆಳಗಡೆ ಬಿತ್ತು. ಬ್ಯಾನೆಟ್ನಿಂದ ಇಳಿದ ತೇಜಸ್ ಬಿದ್ದ ಜಾಕೆಟ್ ಅನ್ನ ಕೈಗೆತ್ತಿಕೊಂಡು ಕೊಡವಿಗೆ ಹೆಗಳಿಕೆಗೆ ಹಾಕಿಕೊಂಡ. ಏನು ಹೆಸರು? ಸರ್ ಪ್ರಮೋದ್ ಕೆ ಅಂದ ಆ ಕಾನ್ಸ್ಟೇಬಲ್. ತೇಜಸ್ ಇನ್ನೇನು ಹೇಳಬೇಕು ಅನ್ನುವಷ್ಟರಲ್ಲಿ ಕಾನ್ಸ್ಟೇಬಲ್ ಮತ್ತೆ ಮಾತು ಮುಂದುವರಿಸಿದ. ಸರ್, ಮಿಸ್ ಆಗಿರೋ 3ನೇ ಮಗುವಿನ ಹೆಣ ಸಿಕ್ಕಿದೆ. ವಾಟ್? ತೇಜಸ್ ಅಚ್ಚರಿಯ ಭಾವದಿಂದ ಉದ್ಗರಿಸಿದ. ಹೌದು ಸರ್, ರುಂಡ ಇಲ್ಲದಿರೋ ದೇಹ ಎಂದ ಕಾನ್ಸ್ಟೇಬಲ್ ತಲೆ ತಗ್ಗಿಸಿದ ಬೇಸರದಿಂದ. ತೇಜಸ್ ಕಣ್ಣ ಮುಂದೆ ಅಸ್ಪಷ್ಟ ಚಿತ್ರಣವೊಂದು ಹಾದು ಹೋಗಿ ತಲೆ ಚಿಟ್ಟು ಹಿಡಿದಂತಾಯ್ತು. ಶಿಟ್ ಎಂದ ತೇಜಸ್ ಬಾನೆಟ್ಗೆ ಮುಷ್ಟಿಗುದ್ದಿ ಜೀಪ್ ಏರಿ ಬನ್ನಿ ಎಂದ. ಆ ಮಗು ಮಿಸ್ ಆಗಿ 1 ವಾರವಷ್ಟೇ ಆಗಿತ್ತಲ್ಲ. ಆ ಸರ್, ಉತ್ತರಿಸಿದ ಪ್ರಮೋದ್. ಕುಳಿಗಾರ್ಲಿಯನ್ನ ಸಿಲಿಕೊಂಡು ತೇಜಸ್ನ ಜೀಪ್ ಅಲ್ಲಿಂದ ಅತಿ ವೇಗವಾಗಿ ಹೊರಟಿತು. ಮಗ, 3rd ಪೀರಿಯಡ್ ಫ್ರೀ ಇದೆ, ಏನ್ ಮಾಡೋಣ? ಋತ್ವಿಯ ಪಕ್ಕ ಕುಳಿತಿದ್ದ ರಾಕಿ ಮೆಲ್ಲಗೆ ಪಿಸುಗುಟ್ಟಿದ. ಫಸ್ಟ್ ಒಂದು ಟೀ ಕುಡಿಯೋಣ, ಆಮೇಲೆ ಯೋಚನೆ ಮಾಡೋಣ. ಅವನ ಎಡಬದಿಯಲ್ಲಿ ಕುಳಿತಿದ್ದ ನಿತೇಶ್ ಮೆಲ್ಲಗೆ ಉಸುರಿದ. ತೂ, ಯಾವಾಗ ನೋಡಿದ್ರು ಟೀ ಟೀ ಅಂತ ಸಾಯ್ತಿಯಲ್ಲೋ ನನ್ ಮಗನೇ. ನೀನು ಸಾಯೋ ಟೈಮಲ್ಲಿ ನೀರು ಕೊಟ್ಟಿಲ್ಲಂದ್ರು, 1 ಕಪ್ ಟೀ ಕೊಟ್ಟಿಲ್ಲಂದ್ರೆ ಪ್ರಾಣನೇ ಹೋಗಲ್ಲ ಅನ್ಸುತ್ತೆ. ಕೋಪದಿಂದ ಬುಸ್ ಬುಸ್ ಎಂದ ಪಿಸುಗುಟ್ಟಿದ ರಾಕಿ. ನಾವು ಏನೇ ಹೇಳಿದ್ರು ಇವನ್ಯಾಕೆ ಮಾತಾಡ್ತಿಲ್ಲ ಎಂದು ಅವರಿಬ್ಬರು ಋತ್ವಿಯ ಮುಖವನ್ನೊಮ್ಮೆ ನೋಡಿದರು. ಅವನಾಗಲೇ ಏನನ್ನೋ ನೋಡಿ ಎದರಿದಂತೆ ಮುಖ ಕಿವುಚಿ ಕುಳಿತಿದ್ದ.
ತಟ್ಟನೆ ಅವರಿಬ್ಬರು ಬೋರ್ಡ್ ಕಡೆ ನೋಡಿದರು. ಮ್ಯಾಥ್ಸ್ ಲೆಕ್ಚರರ್ ಕೆಂಪು ಕಣ್ಣು ಇವರ ಕಡೆನೆ ನೋಡ್ತಾ ಇತ್ತು. ಗೆಟ್ ಔಟ್! ಇಡೀ ಕ್ಲಾಸ್ ನಡುಗುವಂತೆ ಕೇಳಿಸಿತು ಗರ್ಜನೆ. ರಾಕಿಯ ನಗು ಇನ್ನೂ ನಿಂತಿರಲಿಲ್ಲ. ಮಗ ಲೆಕ್ಚರ್ ಹೊರಗೆ ಹಾಕಿದ್ರೆ ಏನಂತೆ, ಅವರು ಹೇಳೋ ಆ ಮ್ಯಾಥ್ಸ್ ಪಾಠ ನಮ್ಗಂತೂ ಅರ್ಥ ಆಗಲ್ಲ. ಕ್ಲಾಸ್ ಅಲ್ಲಿ ಇದ್ರೂ ಒಂದೇ, ಇಲ್ಲದಿದ್ರೂ ಒಂದೇ ಅಲ್ವಾ? ಮಗನೇ, ನೆಕ್ಸ್ಟ್ ಇಂಟರ್ನಲ್ಸ್ ಅಲ್ಲಿ ಏನಾದ್ರೂ ಔಟ್ ಮಾರ್ಕ್ಸ್ ತೆಗಿಬೇಕು, ಆಮೇಲೆ ಇದೇ ನಿಂಗೆ ಮಾರಿ ಹಬ್ಬ. ಇಂದಿನ ಇಂಟರ್ನಲ್ಸ್ ಮಾರ್ಕ್ಸ್ ಗಳನ್ನೊಮ್ಮೆ ನೆನಪಿಸಿಕೊಂಡು ಹೇಳಿದ ಋತ್ವಿ. ಆಗಲ್ಲ ಕಣು, ನೋಡು ಟೀ ಕುಡಿಯೋಕ್ಕೂ ಟೈಮ್ ಸಿಕ್ಕಂಗಾಯ್ತು ಅಲ್ವಾ ಎಂದು ರಾಕಿ ತಕ್ಷಣ ಮ್ಯಾಟರ್ ಬದಲಾಯಿಸಲು ಪ್ರಯತ್ನಿಸಿದ. ಹಲೋ, ಅದು ಗೊತ್ತು, ನೀನೇನು ಮಾತಿನ ದಾಟಿ ಚೇಂಜ್ ಮಾಡ್ಬೇಡ ಎಂದು ನಿತೇಶ್ ಕೈ ತೋರಿ ಗದರಿದ. ಅಸಲಿಗೆ ಅವನು ಇಂದಿನ ಇಂಟರ್ನಲ್ ಫೈಲ್ ಆಗಿದ್ದ. ಇವರಿಬ್ಬರು ಸುಖಾಸುಮ್ಮನೆ ಜಗಳ ಮಾಡುತ್ತಿದ್ದರು. ಋತ್ವಿ ಇನ್ನಾವುದೋ ಕಡೆ ನೋಡುತ್ತಿದ್ದ. ಹೇ, ಏನು ನೋಡ್ತಾ ಇದ್ದೆ ಎಂದ ರಾಕಿ. ಋತ್ವಿ ನೋಡೋ ಕಡೆನೆ ತನ್ನ ದೃಷ್ಟಿಯನ್ನ ಆಯಿಸಿದ. ಅಯ್ಯೋ, ಈ ಸಿವಿಲ್ ಸ್ಟೂಡೆಂಟ್ ಗಳಿಗೆ ಬೇರೆ ಕೆಲಸಾನೇ ಇಲ್ಲ ಅನ್ಸುತ್ತೆ. ಅದು ಹೆಂಗೋ ಆ ದುಡ್ಡಿನ್ ಇಟ್ಟು ಸರ್ವೆ ಮಾಡ್ತಾರಪ್ಪ, ತನ್ನ ಅನುಮಾನವನ್ನ ವ್ಯಕ್ತಪಡಿಸಿದ. ಹಲೋ, ನೀನು ಆಟೋಮೊಬೈಲ್ ನಲ್ಲಿದ್ದು ವಾಹನ ಹೆಂಗೆ ರಿಪೇರಿ ಮಾಡ್ತೀಯೋ ಹಂಗೆ ಅವರು ಕೂಡ ಸಿವಿಲ್ ಅಲ್ಲಿ ಸರ್ವೆ ಬಿಲ್ಡಿಂಗ್ ಕಟ್ಟೋದು ಕಲಿತಾರೆ ಎಂದ ನಿತೇಶ್. ಏನೋಪ್ಪ ಎಂದು ಕೈ ಚಿಲ್ಲಿದ ರಾಕಿ. ಮಗ ಅಲ್ಲೋಡು, ಅಲ್ಲೊಬ್ಳು ನಮ್ ಕಡೆಗೆ ನೋಡ್ತಾ ಇದ್ದಾಳೆ ಎಂದ ರಾಕಿ. ಆ ಕಡೆ ನೋಡಿ ಮನ್ಮಥನ ಹಾಗೆ ನಗುತ್ತಾ ನಿಂತ ಋತ್ವಿ ತಟ್ಟನೆ ಆ ಕಡೆ ಕಣ್ಣಾಯಿಸಿದ. ಅಷ್ಟರವರೆಗೆ ಅವರ ಕಡೆಗೇನೆ ನೋಡ್ತಾ ಇದ್ದ ಆ ಹುಡುಗಿ ಅವರು ನೋಡುತ್ತಿದ್ದಂತೆ ಮುಖ ತಿರುಗಿಸಿ ನಿಂತಳು. ಋತ್ವಿಗೆ ಕಂಡಿದ್ದು ಗರಿಗರಿಯಾಗಿ ಅಣೆದು ಕಟ್ಟಿದ್ದ ಅವಳ ಕೂದಲು ಮತ್ತು ಅವಳು ಬೆನ್ನಿಗೆ ಹಾಕಿಕೊಂಡ ಪಿಂಕ್ ಬಣ್ಣದ ಬ್ಯಾಗ್. ಅದೇನು ಗೊತ್ತಿಲ್ಲ, ಆ ಬ್ಯಾಗ್ ಅಲ್ಲೊಂದು ಆಕರ್ಷಣೆ ಇತ್ತು. ಬ್ಯಾಗ್ನ ಮೇಲೆ ಅಚ್ಚುತ್ತಿದ್ದ ಆ ಗಿಟಾರ್ನ ಚಿತ್ರ ತನ್ನೆದೆಯಲ್ಲಿ ಸಂಗೀತ ನುಡಿಸಿದ ಅನುಭವ ಋತ್ವಿಗೆ. ಇನ್ನೇನು ಅವಳ ಮುಖವನ್ನೊಮ್ಮೆ ನೋಡೋಣ ಎಂದು ಮುಂದೆ ಹೆಜ್ಜೆ ಇಟ್ಟ ಋತ್ವಿಯನ್ನ ನಿತೀಶ್ ಕೈ ಹಿಡಿದು ಹೇಳಿದ. ಮಗ, ಅಲ್ಲೋಡು, ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ ಗಳೆಲ್ಲ ಗುಂಪು ಗುಂಪಾಗಿ ಓಡಿ ಬರ್ತಾ ಇದ್ದಾರೆ ಎಂದು ಹೇಳಿ ಏನು ಅಂತ ನೋಡೋಣ ಬಾರೋ ಎಂದು ಎಳೆದೊಯ್ದ. ಅದೊಂದು ಅತಿ ವಿಶಾಲವಾದ ವಿದ್ಯಾಸಂಸ್ಥೆ. ಡಿಪ್ಲೊಮೊ, ಡಿಗ್ರಿ, ಪಿಯುಸಿ, ಜರ್ನಲಿಸಂ, ನರ್ಸಿಂಗ್ ಹೀಗೆ 5 ಶಿಕ್ಷಣಗಳನ್ನ ಹೊಂದಿವೆ. ಇವೆಲ್ಲದಕ್ಕೂ ಕಟ್ಟಡಗಳ ಬೇರೆ ಬೇರೆಯಾಗಿದ್ದರೂ ಕ್ಯಾಂಪಸ್ ಮತ್ತು ಗ್ರೌಂಡ್ ಒಂದೇ ಆಗಿತ್ತು. ಕಾಲೇಜ್ ಕ್ಯಾಂಟೀನ್ಗೆ ಹೊಂದಿಕೊಂಡೆ ಒಂದು ಸೂಪರ್ ಮಾರ್ಕೆಟ್, ಅದರ ಹೊರಗಡೆ ಗ್ರೌಂಡ್ಗೆ ಹೊಂದಿಕೊಂಡು 4-5 ಟೇಬಲ್ಗಳು ಮತ್ತು ಚೇರ್ಗಳಿದ್ದವು. ಕ್ಲಾಸ್ ಬಂಕ್, ಲೇಟ್ ಮೀಟಿಂಗ್, ಪ್ರೀ ಪಿರಿಯಡ್ ಸ್ಟೂಡೆಂಟ್ಗಳಿಗೆ ಇದೊಂದು ಹರಟೆ ಹೊಡೆಯುವ ತಾಣವಾಗಿತ್ತು. ಗುಂಪು ಗುಂಪಾಗಿ ಮಾತುಕತೆಯಲ್ಲಿ ತೊಡಗಿದ್ದ ಒಬ್ಬನನ್ನ ಕರೆದು ರಾಕಿ ವಿಚಾರಿಸಿದ. ಏನು ಇವತ್ತು ವಿಶೇಷ? ಡಿಗ್ರಿ ಸ್ಟೂಡೆಂಟ್ಗಳೆಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ದೀರಾ? ರಾಕಿಯ ಮಾತು ಕೇಳಿದ ಅದರಲ್ಲೊಬ್ಬ ರಾಕಿಯನ್ನ ಕಾಲಿನಿಂದ ತಲೆಯವರೆಗೆ ಗಮನಿಸಿ, ಹಾಗೇನಿಲ್ಲ, ಟ್ಯಾಲೆಂಟ್ಸ್ ಡೇ ಇತ್ತು, ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಡಿಸ್ಕಷನ್ ಅಂದ. ಅದು ಏನು ಅಂತ ಹೇಳಿದ್ರೆ ನಾವು ಹೆಲ್ಪ್ ಮಾಡ್ತೀವಪ್ಪ ಎಂದ ರಾಕಿ ಎದೆಯುಬ್ಬಿಸಿ ನಿಂತ. ನೀನಾ? ಹೇ ಹೋಗೋ ಎಂದು ಅದರಲ್ಲೊಬ್ಬ ವ್ಯಂಗ್ಯ ನಗೆ ಬೀರಿ ಹೇಳಿದ. ಟಾಸ್ಕ್ ಏನು ಗೊತ್ತಾ? ಈ ಕ್ಯಾಂಪಸ್ ಅಲ್ಲಿ ಹೆಚ್ಚಾಗಿ ಕಾಣಸಿಗೋ ಕಾಗೆ ಟನ್ ತೂಕ ಇದೆ, ಅದನ್ನ ತೆಗೆದುಕೊಂಡು ಬನ್ನಿ ಎಂದು ಚೀಟಿಯಲ್ಲಿರೋದನ್ನ ಓದಿದ. ಟನ್ ತೂಕನ ಕಾಗೆನ? ತಲೆ ಕೆರೆದುಕೊಂಡು ಆ ಗುಂಪಿಗೆ ಒಂದು ದೊಡ್ಡ ನಮಸ್ಕಾರ ಹೊಡೆದ. ಏನೋ ಸಪ್ಪಗೆ ಇದ್ಯಾ, ಏನಂತೆ ವಿಷಯ? ಋತ್ವಿ ಕೇಳಿದ. ಏನೋ ಟಾಸ್ಕ್ ಅಂತೆ ಮಾರಾಯ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹೆಚ್ಚಾಗಿ ಕಾಣಸಿಗೋ ಟನ್ ತೂಕ ಇರೋ ಕಾಗೆ ಹುಡುಕುತ್ತಾ ಇದ್ದಾರೆ ಅಂದ ತನಗಾದ ಅವಮಾನವನ್ನು ತೋರ್ಪಡಿಸಿದ. ಟನ್ ತೂಕ ಇರೋ ಕಾಗೆನ? ಆಶ್ಚರ್ಯದಿಂದ ಕೇಳಿದ ನಿತೇಶ್. ಹಲೋ, ಜಾಸ್ತಿ ಶಾಕ್ ಆಗ್ಬೇಡ ಸರ್, ಅದೊಂದು ಫಜಲ್ ಅಷ್ಟೇ, ಅದನ್ನ ರಿವೀಲ್ ಮಾಡಿ ಉತ್ತರ ಹುಡುಕಬೇಕು ಅಂದ ರಾಕಿ. ಅದಾಗ್ಲೇ ಋತ್ವಿ ಏನನ್ನೋ ಗಾಢವಾಗಿ ಯೋಚಿಸತೊಡಗಿದ್ದ. ತಟ್ಟನೆ ಏನೋ ಹೊಳೆದವನಂತೆ ಚಿಟಿಕೆ ಹೊಡೆದ. ಮಗ, ಕಾಗೆಗೆ ಇಂಗ್ಲಿಷ್ ಅಲ್ಲಿ ಏನು ಹೇಳ್ತಾರೆ ಕೇಳಿದ. ಕಾಗೆಗೆ ಇಂಗ್ಲಿಷ್ ಅಲ್ಲಿ ಕ್ರಾ ಅಂತಾರೆ ಎಂದು ಸಿಂಪಲ್ ಆಗಿ ಉತ್ತರಿಸಿದ ರಾಕಿ. ಹಾಗಾದ್ರೆ ಟನ್ಗೆ ಇಂಗ್ಲಿಷ್ ಅಲ್ಲಿ? ಮತ್ತೆ ಕೇಳಿದ ಋತ್ವಿ. ಟನ್ಗೆ ಇಂಗ್ಲಿಷ್ ಅಲ್ಲಿ ಏನೆಂದು ಯೋಚಿಸುತ್ತಿರುವಾಗ್ಲೇ ನಿತೇಶ್ ಉತ್ತರಿಸಿದ. ನೋ ದಡ್ಡ, ಟನ್ ಅಂತ ಇಂಗ್ಲಿಷ್ ಅಲ್ಲೇ ಹೇಳೋದು ಕಣು. ಎಸ್, ಏನೋ ಹೊಳೆದವನಂತೆ ಋತ್ವಿ ತಕ್ಷಣ ಬ್ಯಾಗ್ ನಿಂದ ಖಾಲಿ ಹಾಳೆ ತೆಗೆದು ಬರೆದ. ಕಾಗೆ ಪ್ಲಸ್ ಟನ್, ಕಾಗೆ ಟನ್. ಕ್ರಾ ಪ್ಲಸ್ ಟನ್, ಕ್ರಾಟನ್, ಕ್ರಾಟನ್. ಮಗ, ಉತ್ತರ ಕ್ರಾಟನ್ ಗಿಡ ಎಂದ ಋತ್ವಿ. ಹೇಗೋ ಆಶ್ಚರ್ಯದಿಂದ ಕೇಳಿದ ರಾಕಿ. ನಮ್ ಕ್ಯಾಂಪಸ್ ಅಲ್ಲಿ ಎಲ್ಲಿ ನೋಡಿದ್ರು ಕಣ್ಣಿಗೆ ಕಾಣೋದು ಕ್ರಾಟನ್ ಗಿಡಗಳೇ ಸಾಲು. ಈ ಸೆಂಟೆನ್ಸ್ಗೂ ಇದಕ್ಕೂ ತುಂಬಾ ಮ್ಯಾಚ್ ಆಗುತ್ತೆ. ಸೊ 100% ಆನ್ಸರ್ ಇದುವೇ ಎಂದ ಋತ್ವಿ. ಅವಾಗಿಂದಲೇ ನಡೆಯುತ್ತಿದ್ದ ಮಾತುಕತೆ, ಋತ್ವಿಯ ಸಂಶೋಧನೆ ಇವೆಲ್ಲವನ್ನ ಚಾಚು ತಪ್ಪದೆ ಗಮನಿಸುತ್ತಿದ್ದ ಸುಮಾರು 26 ವರ್ಷದ ಯುವತಿಯೊಬ್ಬಳು ತನ್ನ ಸೈಡ್ ಬ್ಯಾಗ್ ಅನ್ನ ತಲೆಯ ಮೂಲಕ ಭುಜಕ್ಕೆ ಹಾಕಿಕೊಂಡು ಅಲ್ಲಿಂದ ಹೊರಟಳು. ಋತ್ವಿಯ ಕಡೆಗೇನೆ ನೋಡುತ್ತಾ. ಕಾನ್ಸ್ಟೇಬಲ್ ಪ್ರಮೋದ್ ತೋರಿಸಿದ ದಾರಿಯಲ್ಲಿ ಚಲಾಯಿಸುತ್ತಿದ್ದ ತೇಜಸ್ ಒಂದು ಗದ್ದೆಯ ಸಮೀಪದ ಮಣ್ಣಿನ ರಸ್ತೆಗೆ ತಲುಪುವಾಗ, ಸರ್ ಇಲ್ಲೇ ಪಕ್ಕದಲ್ಲಿ ಅಂದ. ತೇಜಸ್ ಪ್ರಮೋದ್ನ ಮುಖವನ್ನೊಮ್ಮೆ ನೋಡಿ ಜೀಪ್ ನಿಲ್ಲಿಸಿ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದ. ನೋಡಿದರೆ ಕಣ್ಣು ಎಟಕಲಾರದಷ್ಟು ವಿಶಾಲವಾದ ಭತ್ತದ ಗದ್ದೆಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಅಬ್ಬ, ಇಂತಹ
ಪ್ರಶಾಂತತೆಯಲ್ಲೂ ರಕ್ತದ ಭೀಕರತೆ ಬಿಂಬಸ್ಯ ಕೃತ್ಯಗಳು. ಮನಸ್ಸಿನಲ್ಲೇ ಅಂದುಕೊಂಡ, ಸರ್ ಇಲ್ಲೇ ಹತ್ತಿರದಲ್ಲೇ ಸ್ವಲ್ಪ ದೂರ ನಡೆಯಬೇಕು ಅಂದ. ಪ್ರಮೋದ್ ಗದ್ದೆಯ ಕಾಲುದಾರಿಯಲ್ಲಿ ನಡೆದ. ತೇಜಸ್ ಹಿಂಬಾಲಿಸಿದ. ಅದೊಂದು ಖಾಲಿ ಜಾಗ, ಸಣ್ಣ ಸಣ್ಣ ಗಿಡಗಂಟಿಗಳು ಬೆಳೆದು ನಿಂತ ಪ್ರದೇಶ. ಹತ್ತಿರದಲ್ಲಿ ತೊರೆಯ ನೀರು ಹರಿಯುವ ಜುಳು ಜುಳು ಸದ್ದು ಕಿವಿಗೆ ಕೇಳಿಸುತ್ತಿತ್ತು. ಆ ಜಾಗಕ್ಕೆ ಕಾಲಿಟ್ಟ ತಕ್ಷಣ ವಾತಾವರಣದ ತಂಗಾಳಿ ಜೊತೆ ಬೆರೆತ ಭೀಕರತೆಯ ವಾಸನೆ ಅವರಿಬ್ಬರ ಮೂಗಿಗೆ ಬಡಿಯಿತು. ಕರ್ಚಿಪ್ ಕೈಗೆತ್ತಿಕೊಂಡು ಮೂಗಿಗೆ ಅಡ್ಡಲಾಗಿ ಹಿಡಿದುಕೊಂಡು ಕೈಯಲ್ಲಿ ಗಿಡಗಂಟಿಗಳನ್ನ ಮುರಿಯುತ್ತಾ ಆ ಜಾಗಕ್ಕೆ ತಲುಪಿದರು. 4 ಕಾನ್ಸ್ಟೇಬಲ್ಗಳು ಅವರಿಗಾಗಿ ಕಾದು ನಿಂತಿದ್ದರು. ಊರ ಮಂದಿ ಅಲ್ಲಲ್ಲಿ ನಿಂತು ಗುಣುಗುಣು ಮಾತನಾಡುತ್ತಿದ್ದರು. ಎಲ್ಲರ ಮುಖದಲ್ಲೂ ದುಃಖತಪ್ತ ಭಾವ. ಇನ್ಸ್ಪೆಕ್ಟರ್ ಬಂದಿರೋದನ್ನ ಗಮನಿಸಿ ಕಾನ್ಸ್ಟೇಬಲ್ಸ್ ತೇಜಸ್ಗೆ ದಾರಿ ಮಾಡಿ ಕೊಟ್ಟರು. ತೇಜಸ್ ಮೂಗು ಮುಚ್ಚಿಕೊಂಡೆ ಹೆಣದ ಹತ್ತಿರಕ್ಕೆ ಬಂದ. ಅಬ್ಬ, ಕೊಳೆತ ದುರ್ವಾಸನೆ ಮೂಗಿಗೆ ಒಡೆಯಿತು. ತೇಜಸ್ ಕಾನ್ಸ್ಟೇಬಲ್ ಕಡೆ ನೋಡಿ ಕೇಳಿದ, ಏನಾಯ್ತು ಸರ್? 2 ದಿನಗಳ ಹಿಂದೇನೆ ಊತು ಹಾಕಿದ್ದಾರೆ ಅನ್ಸುತ್ತೆ. ಯಾವುದೋ ಕಾಡು ಪ್ರಾಣಿ ಅಥವಾ ನಾಯಿಗಳು ಗುಂಡಿ ತೋಡಿದರಿಂದ ವಾಸನೆ ಬಂದಿದೆ. ಏನು ಅಂತ ನೋಡೋಕೆ ಹೋದ ಈ ವ್ಯಕ್ತಿ ಹೆಣದ ಕೈ ನೋಡಿ ಗಾಬರಿಯಾಗಿ ಪೊಲೀಸರಿಗೆ ವಿಷಯ ತಿಳಿಸಿದ್ದಾನೆ ಅಂತ. ಆ ಕೊಳೆತ ದೇಹದಲ್ಲೂ ಆ ಕಂದಮ್ಮನ ಪುಟ್ಟ ಪುಟ್ಟ ಬೆರಳುಗಳು ಸ್ಪಷ್ಟವಾಗಿ ಕಾಣುತ್ತಿತ್ತು. ಪೂರ್ತಿ ಮಣ್ಣು ಅಗೆಯಿರಿ, ತೇಜಸ್ ಆದೇಶಿಸಿದ. ಆಳುಗಳು ಅರೆ ಪಿಕಾಸಿನಿಂದ ಗುಂಡಿಯನ್ನ ತೋಡತೊಡಗಿದರು. ಕೊಳೆತ ಹೆಣದ ಜೊತೆ ನಿಂಬೆ ಹಣ್ಣು, ಕೆಂಪು ಬಟ್ಟೆ, ಸಣ್ಣ ಸಣ್ಣ ಕಡ್ಡಿಗಳು ಹಾಗೂ ಕುಂಕುಮದ ಮಣ್ಣಗಳು ಕಾಣಿಸಿದವು. ಸರ್, ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಸರ್ ಎಂದ. ಕಾನ್ಸ್ಟೇಬಲ್ ಭಯದಿಂದ ಹಿಂದೆ ಸರಿದ. ವಾಕರಿಕೆ ಬರುತ್ತಿದ್ದರು. ಅದನ್ನ ತಡೆ ಹಿಡಿದುಕೊಂಡು ತೇಜಸ್ ಅವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ತೊಡಗಿದ. ಯಾರದು ಮೂಢನಂಬಿಕೆಗೆ ಮುಗ್ಧ ಕಂದಮ್ಮ ಬಲಿಯಾಗಿದೆ. ತೇಜಸ್ನ ದೇಹದೊಳಗಿನಿಂದ ಸಣ್ಣಗಿನ ಕಂಪನ. ಮಿಸ್ ಆಗಿರೋ ಮಗು ಇದೇನಾ? ಕನ್ಫರ್ಮಾ ಕೇಳ್ದ ತೇಜಸ್. ಆ ಸರ್, ಮಗುವಿನ ತಾತನೇ ಮಗುವಿನ ಕೈಯಲ್ಲಿರೋ ಮಣಿಕಟ್ಟು ಗುರುತು ಹಚ್ಚಿ ಅದೇ ಮಗು ಅಂತ ಹೇಳಿದ್ರು. ಇಲ್ಲಿ ನಿಲ್ಲಕ್ಕಾಗಲ್ಲ ಅಂತ ದುಃಖದಲ್ಲೇ ಅವಾಗ್ಲೇ ಮನೆಗೆ ಹೋದ್ರು ಸರ್. ಸರಿ, ಹೆಣದ ಫೋಟೋ ತೆಗೆಸಿ, ಫಾರೆನ್ಸಿಕ್ ಕರೆಸಿ, ಪೋಸ್ಟ್ ಮಾರ್ಟಂಗೆ ಕಳುಹಿಸಿ, ಮುಂದಿನ ಕಾರ್ಯ ಕೈಗೊಳ್ಳಿ ಎಂದು ಆದೇಶಿಸಿದ ತೇಜಸ್. ಸಮಯ ಸಂಜೆ 7 ಗಂಟೆ ಕಳೆದಿತ್ತು. ಋತ್ವಿ ವರಾಂಡದಲ್ಲಿ ಬೈಕ್ ಪಾರ್ಕ್ ಮಾಡಿ ಮನೆಯೊಳಗೆ ಕಾಲಿಟ್ಟ. ಎಲ್ಲೋಗಿದ್ದೇ ಒಂದು ಗಡಸು ಧ್ವನಿ ಕೇಳಿಸಿತು. ಸೋಫಾದಲ್ಲಿ ಕುಳಿತ ತಂದೆ ಎದೆ ಧ್ವನಿ ಋತ್ವಿಗೆ ಸ್ಪಷ್ಟವಾಯಿತು. ಅಪ್ಪ, ಕಾಲೇಜ್ನಿಂದ ಬರ್ಬೇಕಾದ್ರೆ ಬಸ್ಸು ಅರ್ಧ ದಾರಿಯಲ್ಲಿ ಕೆಟ್ಟು ನಿಂತಿತು. ಅದಕ್ಕೆ ಇನ್ನೊಂದು ಬಸ್ ಹಿಡಿದು ಬರುವಷ್ಟರಲ್ಲಿ ಇಷ್ಟು ಲೇಟ್ ಆಯ್ತು ಎಂದು ವಾಸ್ತವತೆಯನ್ನ ವಿಶ್ಲೇಷಿಸಿದ. ಹೇ, ಒಮ್ಮೆಲೆ ಏರಿದ ಧ್ವನಿಯಲ್ಲಿ ಕಿರುಚಿದ ರಘುರಾಮ ಕುಳಿತಲ್ಲಿಂದ ಮೇಲೆದ್ದು, ಅಲ್ಲಿಂದ ಎಷ್ಟು ನಿಮಿಷಕ್ಕೊಮ್ಮೆ ಬಸ್ಸು ಇದೆ ಅಂತ ನಂಗೂ ಗೊತ್ತು. ಸುಮ್ನೆ ಕತೆ ಹೇಳ್ಬೇಡ ರಾಸ್ಕಲ್ ಎಂದು ಹಲ್ಲು ಕಡಿದು ಋತ್ವಿಯನ್ನೇ ನೋಡತೊಡಗಿದ. ಅಪ್ಪ, ಇವಾಗ ಅಂತದ್ದು ಏನಾಯ್ತು ಅಂತ ಕಿರುಚುತ್ತಾ ಇದ್ದೀಯಾ? ಋತ್ವಿ ಬೇಸರದ ದುಃಖ ತಪ್ತ ಧ್ವನಿಯಲ್ಲಿ ಕೇಳಿದ. ಅಪ್ಪ ಮಗನ ಕಿರುಚಾಟಕ್ಕೆ ಅಡುಗೆ ಮನೆಯಲ್ಲಿದ್ದ ಶ್ರಾವಣಿ ಹೊರಬಂದಳು. ಆದರೆ ಮಗನ ಪರ ಮಾತನಾಡಲಾಗದ ಅಸಹಾಯಕಳು ಅವಳು. ಋತ್ವಿ ಅಮ್ಮನ ಮುಖವನ್ನೊಮ್ಮೆ ನೋಡಿ ಕಣ್ಣೀರನ್ನ ಹಾಗೆ ತಡೆ ಹಿಡಿದುಕೊಂಡು ರೂಮ್ ಕಡೆ ನಡೆದ. ಇನ್ನೊಂದು ಸಲ ಏನಾದ್ರೂ ಲೇಟಾಗಿ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ ನೋಡು. ಮಕ್ಕಳು ಮನೆಗೆ ಬರೋ ಟೈಮ್ಗೆ ಮನೆಗೆ ಬರ್ಬೇಕು, ಎಲ್ಲೆಂದರಲ್ಲಿ ಸುತ್ತಾಡೋದಲ್ಲ ಎಂದು ರಘುರಾಮ ಕೋಪದಲ್ಲೇ ಹೊರನಡೆದ. ತಂದೆಯ ಕಿರುಚಾಟ ಋತ್ವಿ ರೂಮ್ಗೆ ಕೇಳಿಸುತ್ತಲೇ ಇತ್ತು. ನಾನೇನು ಅಂತಹ ತಪ್ಪು ಮಾಡಿದೆ ಅಂದುಕೊಂಡ ಋತ್ವಿ ಬರುತ್ತಿದ್ದ ಕಣ್ಣೀರನ್ನ 2 ಕೈಯಿಂದ ಉಜ್ಜಿಕೊಂಡು ಹಲ್ಲು ಕಡಿದ. ರಾತ್ರಿ ಸುಮಾರು 1 ಗಂಟೆ ಕಳೆದಿರಬಹುದು. ಒಂದೇ ಸಮನೆ ಮಗುವಿನ ಅಳು ಕೇಳಿ ಬರುತ್ತಿದೆ. ಆ ಧ್ವನಿ ಹೀಗೆ ಇಡೀ ರೂಮ್ ನಲ್ಲಿ ಪ್ರತಿಧ್ವನಿಸುತ್ತಿದೆ. ಯಾರಾದರೂ ನನ್ನನ್ನ ಗಮನಿಸಿದರೆ ಎಂಬ ಆತಂಕ ಇಬ್ಬರಲ್ಲಿ ಮನೆ ಮಾಡಿತ್ತು. ಆ ವ್ಯಕ್ತಿ ಅವಸರವಾಗಿ ನಡೆಯುತ್ತಿದ್ದಾನೆ. ಎಲ್ಲವೂ ಅಸ್ಪಷ್ಟ ಚಿತ್ರಣ. ಆದರೆ ಮಗುವಿನ ಅಳು ಇನ್ನೂ ನಿಂತಿಲ್ಲ. ಮತ್ತೆ ಮತ್ತೆ ಅರಚುತ್ತಿದೆ. ತೊಟ್ಟಿಲಿನ ತೂಗು ಅದೇಕೋ ವಿಸ್ಮಯಕಾರಿಯಾಗಿ ತೋರುತ್ತಿದೆ. ಮಗುವಿನ ಅಳು ಒಮ್ಮೆಲೆ ನಿಂತಿತು. ನಿಶಬ್ದ ವಾತಾವರಣ. ಅದೇ ಕ್ಷಣದಲ್ಲಿ ದಢಾರನೆ ತೊಟ್ಟಿಲು ಆ ವ್ಯಕ್ತಿಯ ಮೇಲೆ ಅಪ್ಪಳಿಸಿತು. ಅಮ್ಮ ತಟ್ಟನೆ ಎದ್ದು ಕುಳಿತ ರಘುರಾಮ. ಹಬ್ಬ ಕನಸ. ಮುಖವನ್ನೊಮ್ಮೆ 2 ಕೈಗಳಿಂದ ಉಜ್ಜಿಕೊಂಡಳು. ಪಕ್ಕದಲ್ಲೇ ಶ್ರಾವಣಿ ಗಾಢ ನಿದ್ದೆಗೆ ಜಾರಿದ್ದಳು. ಬೆಡ್ ಶೀಟ್ ಅನ್ನ ಬದಿಗೆ ಸೇರಿಸಿ ರಘುರಾಯರು ರೂಮ್ನಿಂದ ಹೊರನಡೆದರು. ನೀರು ಕುಡಿದು ಋತ್ವಿಯ ರೂಮ್ ಕಡೆಗೊಮ್ಮೆ ಕಣ್ಣಾಯಿಸಿದರು. ಅರ್ಧ ತೆರೆದ ಬಾಗಿಲು ಕಾಣಿಸಿತು. ರೂಮ್ ಕಡೆ ನಡೆದು ಬಂದು ಬಾಗಿಲನ್ನ ಪೂರ್ತಿಯಾಗಿ ಸರಿಸಿದರು. ಋತ್ವಿ ಬೆಡ್ ಮೇಲೆ ಅಗಂತ ಮಲಗಿ ಗಾಢ ನಿದ್ದೆಗೆ ಜಾರಿದ್ದ. ಬದಿಗೆ ಸರಿದಿದ್ದ ಬೆಡ್ಶೀಟ್ ಅನ್ನ ಅವನ ಮೇಲೆ ಒದಿಸಿದ ರಘುರಾಮರು ಋತ್ವಿಯ ಹಣೆಯನ್ನೊಮ್ಮೆ ನವರಿಸಿ ತನ್ನ ರೂಮ್ ಕಡೆ ಹೆಜ್ಜೆ ಹಾಕಿದರು. ಮರುದಿನ ಮುಂಜಾನೆ ಅಮ್ಮ ಮಾಡಿಕೊಟ್ಟ ತಿಂಡಿ ತಿಂದು ಯೂನಿಫಾರ್ಮ್ ತೊಟ್ಟು ಕಾಲೇಜು ಹೊರಟ ಋತ್ವಿ ಸಿಟೌಟ್ಗೆ ಬಂದು ಕಾಲಿಗೆ ಶೂ ಸಿಕ್ಕಿಸಿಕೊಂಡು ಲೇಸ್ ಕಟ್ಟತೊಡಗಿದ. ಅಲ್ಲೇ ರಘುರಾಮರು ಚೇರ್ ಮೇಲೆ ಕುಳಿತು ಪೇಪರ್ ಓದುತ್ತಿದ್ದರು. ತಂದೆಯ ಮುಖವನ್ನ ನೋಡಲು ಅವನಲ್ಲಿ ತಿರಸ್ಕಾರದ ಮನೋಭಾವ.
ಈ ತರ ಭಾವನೆ ನಿನ್ನೆ ಮೊನ್ನೆಯದಲ್ಲ. ತಾನು ಅರಿವಿನ ವಯಸ್ಸಿಗೆ ಬಂದಾಗಿನಿಂದ ತಂದೆ ಎಂದರೆ ಋತ್ವಿಗೆ ಅಷ್ಟಕ್ಕಷ್ಟೇ. ತಂದೆ ಈ ರೀತಿಯ ವರ್ತನೆ ಅವನಿಗೆ ಮಾಮೂಲಾಗಿತ್ತು. ಆದರೂ ಯಾವತ್ತೂ ಋತ್ವಿ ತಂದೆಯ ಮಾತನ್ನ ಎಂದಿಗೂ ದೂರ ತಳ್ಳಿದವನಲ್ಲ. ಎಲ್ಲವನ್ನ ಪಾಲಿಸುತ್ತಿದ್ದ. ಅದಕ್ಕೆ ಕಾರಣ ಭಯಾನ ಭಕ್ತಿನ ಸ್ವತಃ ಅವನಿಗೂ ತಿಳಿದಿರಲಿಲ್ಲ. ತಂದೆ ಅಸಂಬದ್ಧ ವರ್ತನೆಗಳಿಂದ ಅವನು ಬೇಸತ್ತಿದ್ದರು. ಅದು ಮನೆಗೆ ಮಾತ್ರ ಸೀಮಿತವಾಗಿತ್ತು. ಕಾಲೇಜ್ ಹೋದರೆ ಋತ್ವಿ ಅದರ ಬಗ್ಗೆ ತಲೆನೇ ಕೆಡಿಸಿಕೊಳ್ಳದ ಆಸಾಮಿ. ಋತ್ವಿ ಬೈಕ್ ಸ್ಟಾರ್ಟ್ ಮಾಡಿ ಅಮ್ಮನಿಗೊಂದು ಬಾಯ್ ಹೇಳಿ ಕಾಲೇಜು ಹೊರಟ. ಋತ್ವಿ ಮಿನಿ ಡ್ರಾಫರ್ ಎಗಳಿಗಿಟ್ಟುಕೊಂಡು ನಿನ್ನೆ ನೋಡಿದ ಪಿಂಕ್ ಬ್ಯಾಗ್ ಹುಡುಗಿಯನ್ನೇ ನೆನೆಯುತ್ತಾ ಕ್ಯಾಂಪಸ್ ಅಲ್ಲಿ ನಡೆಯುತ್ತಿದ್ದ. ಸಿವಿಲ್ ಕ್ಲಾಸ್ಗೆ ಹೋದ್ರೆ ಅವಳ ಮುಖ ಆದ್ರೂ ನೋಡಬಹುದು, ಅಂದ್ರೆ ಅವಳು ಆ ಬ್ಯಾಗ್ ಹಾಕೊಂಡ್ರೆ ಮಾತ್ರ ಎಂದು ಯೋಚಿಸುತ್ತಿರುವಾಗ್ಲೇ ಹಿಂದಿನಿಂದ ನಿತೀಶ್ ಓಡಿ ಬಂದು ಹೆಗಲಿಗೆ ಕೈ ಹಾಕಿಕೊಂಡ. ಮಗ ಯಾವಾಗ ಬಂದು? ಇವಾಗಷ್ಟೇ ಬಂದೆ ಎಂದ ಋತ್ವಿ. ಏನು ಡಿಟೆಕ್ಟಿವ್ ಸರ್ ಗಾಢವಾಗಿ ಯೋಚನೆ ಮಾಡೋ ಹಂಗಿದೆ ಮತ್ತೆ ಕೇಳಿದ ನಿತೀಶ್. ಹಾಗೇನಿಲ್ಲ ಮಗ, ಅದು ನಿನ್ನೆ ಒಂದು ಹುಡುಗಿನ ನೋಡಿದೆ. ಹುಡುಗಿನ? ಯಾರೋ ಆ ಹುಡುಗಿ ಆಶ್ಚರ್ಯದಿಂದ ಕೇಳಿದ ನಿತೀಶ್. ಅದೇ ಕಣು, ಸಿವಿಲ್ ಹುಡುಗಿ. ನಿನ್ನೆ ನೋಡ್ತಾ ಇರ್ಬೇಕಾದ್ರೆ ನೀನೇ ತಾನೆ ನನ್ನ ಇಳ್ಕೊಂಡು ಹೋಗಿ ಎಲ್ಲವನ್ನ ಹಾಳ್ ಮಾಡಿಬಿಟ್ಟೆ. ಸಾರಿ ಮಗ, ಅದು ಡಿಗ್ರಿ ಅವರು ಬಂದ್ರು ಅಂತ ನಿಮ್ಮನ್ನ ಅಲ್ಲಿ ಎಳ್ಕೊಂಡು ಹೋದೆ. ಅಲ್ಲಿ ನನ್ನ ಹುಡುಗಿ ಇರಬಹುದು ಎಂಬ ನಂಬಿಕೆಯಲ್ಲಿ ಎಂದ ನಿತೇಶ್ ನಾಚಿಕೆಯಿಂದ ಕಿರುಬೆರಳ ಉಗುರು ಕಚ್ಚಿಕೊಂಡ. ಮಿತ್ರದ್ರೋಹಿ, ನಿನ್ನ ಹುಡುಗಿಗೋಸ್ಕರ ಅನ್ಯಾಯವಾಗಿ ನನ್ನ ಹುಡುಗಿ ಮಿಸ್ ಮಾಡ್ಕೊಳ್ಳೋಣಲ್ಲ. ನನ್ನ ಅಲ್ಲೇ ಬಿಟ್ಟಿದ್ರೆ ಅವಳ ಮುಖವನ್ನಾದ್ರೂ ನೋಡ್ತಿದ್ನಲ್ವಾ ಪಾಪಿ ಅಂದ ಋತ್ವಿ ನಿತೇಶ್ ಕಡೆ ದುರುಗುಟ್ಟಿ ನೋಡಿದ. ಏನ್ ಹುಡುಗಿ ಮುಖಾನೇ ನೋಡಿಲ್ವಾ? ಮತ್ತೆ ನಿನ್ನೋ ನೋಡಿ ಇಷ್ಟ ಆದ್ಲೋ? ತಲೆಗೆ ಕೈ ಹೊತ್ತುಕೊಂಡು ಕೇಳಿದ ನಿತೇಶ್. ಬ್ಯಾಗ್ ಮೆಲ್ಲಗೆ ಹೇಳಿದ ಋತ್ವಿ. ಅಯ್ಯೋ ದೇವ್ರಿ, ಬಾ ಟೀ ಕುಡ್ಕೊಂಡು ಮಾತನಾಡೋಣ ಎಂದ ನಿತೇಶ್ ಮತ್ತು ಋತ್ವಿ ಕಾಫಿ ಡೇ ಕಡೆ ನಡೆದರು. 2 ಟೀ ಆರ್ಡರ್ ಮಾಡಿ ಒಂದು ಟೇಬಲ್ ಎದುರು ಕುಳಿತು ನಿತೇಶ್ ಮಾತು ಮುಂದುವರಿಸಿದ. ಅವಳ ಮುಖಾನೇ ನೋಡದೆ ಆ ಬ್ಯಾಗ್ ಮೇಲೆ ಹೆಂಗೋ ಲವ್ ಆಯ್ತು ನಿಂಗೆ? ಗೊತ್ತಿಲ್ಲ ಕಣು, ಋತ್ವಿಯಿಂದ ಬೇಸರದ ಉತ್ತರ. ಹಂಗಾದ್ರೆ ಹುಡುಗಿ ನೋಡೋ ಮೊದಲು ಆ ಬ್ಯಾಗ್ ಸಿಗ್ಬೇಕು ಅನ್ನು. ಎಂದು ತಲೆಯಾಡಿಸಿದ ಋತ್ವಿ ಟೀ ಕಪ್ ಬಾಯಿಗಿಟ್ಟು ಒಂದು ಸಿಪ್ಸ್ ಈರಿದ. ಪಕ್ಕದ ಟೇಬಲ್ ನಿಂದ ತನ್ನನ್ನೇ ಯಾರೋ ಗಮನಿಸುತ್ತಿರೋ ಅನುಭವ. ಋತ್ವಿ ತಟ್ಟನೆ ಅತ್ತ ಕಡೆ ಮುಖ ತಿರುಗಿಸಿದ. ಯಾರಿಲ್ಲ. ಒಬ್ಬಳು ಯುವತಿ ತನ್ನಷ್ಟಕ್ಕೆ ತಾನು ಲ್ಯಾಪ್ಟಾಪ್ ನಲ್ಲಿ ಏನೋ ಕೆಲಸದಲ್ಲಿ ನಿರತಳಾಗಿದ್ದಳು. ಅಷ್ಟರಲ್ಲಿ ರಾಕಿ ಬಂದು, ಏನ್ರು ಟೀ ನಂಗಿಲ್ವಾ ಎಂದು ಪಕ್ಕದಲ್ಲೇ ಚೇರ್ ಎಳೆದು ಕುಳಿತ. ಟೀ ಅಲ್ಲಿರ್ಲಿ, ಒಂದು ಸಖತ್ತಾಗಿರೋ ನ್ಯೂಸ್ ಇದೆ ಕಣೋ ಎಂದ ನಿತೇಶ್ ರಾಕೆ ಬಳಿ ಎಲ್ಲವನ್ನ ವಿವರಿಸತೊಡಗಿದ. ಋತ್ವಿಗೆ ಮತ್ತೆ ಏನೋ ಅನುಮಾನ. ಆ ಯುವತಿ ಅವನನ್ನೇ ನೋಡುತ್ತಿದ್ದಾಳೋ ಅನ್ನೋ ಭಾವನೆ. ನೋಡೋಕೆ ಸಿನಿಮಾ ಹೀರೋಯಿನ್ ತರಾಣೆ ಕಾಣುತ್ತಿದ್ದ ಅವಳು ತಲೆ ಕೂದಲು ಹಿಂದಕ್ಕೆ ಬಾಚಿ ಕಟ್ಟಿದ್ದಳು. ಕಪ್ಪು ಲೆಗ್ಗಿನ್ಸ್ಗೊಂದು ತಿಳಿ ನೀಲಿ ಬಣ್ಣದ ಟಾಪ್, ಎಡಮೂಗಿಗೊಂದು ಮೂಗುತ್ತೆ. ಅವಳ ಅಂದಕ್ಕೆ ಪಂದ್ಯ ಕಟ್ಟಿದಂತಿತ್ತು. ಋತ್ವಿ ಅವಳ ಕಡೆಗೇನೆ ನೋಡತೊಡಗಿದ. ತಕ್ಷಣ ಏನು ನೆನಪಾದವನಂತೆ ಮೊಬೈಲ್ ತೆಗೆದು ಗಂಟೆ ನೋಡಿದ. ಕ್ಲಾಸ್ ಸ್ಟಾರ್ಟ್ ಆಗಲು 10 ನಿಮಿಷ ಬಾಕಿ ಇತ್ತು. ಬಂಡ್ರೋ ಕ್ಲಾಸ್ಗೆ ಹೋಗೋಣ ಎಂದು ಎದ್ದು ನಿಂತ. ನಿತೇಶ್ ಟೀ ಹಣ ಕೊಟ್ಟು ಅವನ ಜೊತೆ ನಡೆದ. ಮಗ, ಆ ಪಿಂಕ್ ಬ್ಯಾಗ್ ಹುಡುಗಿನ ಹುಡುಕೋಣ, ನಾನಿದ್ದೀನಿ ನಿನ್ನ ಜೊತೆ ಎಂದ ರಾಕಿ ಅವನ ಜೊತೆ ಹೆಜ್ಜೆ ಹಾಕಿದ. ಅವೆಲ್ಲವನ್ನ ಚಾಚು ತಪ್ಪದೆ ಆಲಿಸುತ್ತಿದ್ದ ಆ ಯುವತಿ ಉತ್ಸಾಹ ಭರಿತದಿಂದ ಎದ್ದು ನಿಂತಳು. ಅದೇನೆನ್ನೋ ತನ್ನದಾಗಿಸಿಕೊಂಡ ಭಾವ ಅವಳ ಮುಖದಲ್ಲಿ. ತೇಜಸ್ನ ಜೀಪ್ ಪೊಲೀಸ್ ಠಾಣೆಯ ಎದುರು ಬಂದು ನಿಂತಿತು. ಜೀಪ್ನಿಂದ ಇಳಿದ ತೇಜಸ್ ಠಾಣೆಯನ್ನೊಮ್ಮೆ ಕತ್ತೆತ್ತಿ ನೋಡಿದ. ನಂದನಗಿರಿ ಪೊಲೀಸ್ ಠಾಣೆ, ಮಂಗಳೂರು ಬೋರ್ಡ್ ಕಾಣಿಸಿತು. ಬಣ್ಣ ಮಾಸಿ ಅಳಿವಿನಂಚಿನಲ್ಲಿತ್ತು. ಪೊಲೀಸ್ ಪದದ ಶು ಅಕ್ಷರ ಬ್ರಿಟಿಷರ ಕಾಲದ ಹಳೆಯ ಕಟ್ಟಡ ಇನ್ನು ಅಭಿವೃದ್ಧಿ ಹೊಂದದೆ ಅದೇ ವಿನ್ಯಾಸದಲ್ಲಿ ನಿಂತಿತ್ತು. ಬನ್ನಿ ಸಾರ್ ಅಂದ ಕಾನ್ಸ್ಟೇಬಲ್ ಪ್ರಮೋದ್. ಅಂದ ತೇಜಸ್ ಸ್ಟೇಷನ್ ಒಳಗಡೆ ನಡೆದ. ಕರ್ತವ್ಯದಲ್ಲಿನ ಕಾನ್ಸ್ಟೇಬಲ್ಗಳು ಹೊಸ ಇನ್ಸ್ಪೆಕ್ಟರ್ ಬಂದಿರೋದನ್ನ ಗಮನಿಸಿ ಎದ್ದು ನಿಂತು ಗೌರವ ಸೂಚಿಸಿದರು. ತನ್ನ ಸೀಟ್ನಲ್ಲಿ ಕುಳಿತ ತೇಜಸ್ ಬಾಕಿ ಇರೋ ಕೆಲಸಗಳ ಬಗ್ಗೆ ನೆನೆದುಕೊಂಡು ಕಡತಗಳ ಬಿರು ಕಡೆ ಕಣ್ಣಾಯಿಸಿದ. ಟ್ರಿನ್ ಲಂಚ್ಗೆ ಬೆಲ್ ಕೇಳಿಸಿತು. ಇಂಗ್ಲಿಷ್ ಸಬ್ ಲೆಕ್ಚರರ್ ಹೊರಹೋದ ತಕ್ಷಣ ಬ್ಯಾಗನ್ನ ಎಗಲಿಗೇರಿಸಿಕೊಂಡು ಅವರು ಮೂವರು ಹೊರಬಂದರು. ಋತ್ವಿ ಕೈಯಲ್ಲೊಂದು ಕಾಗದ ಹಿಡಿದು ಅದನ್ನೇ ನೋಡುತ್ತಿದ್ದ. ಮಗ, ಏನು ನೋಡ್ತಾ ಇದ್ದೀಯಾ ಎಂದು ರಾಕಿ ಬಂದು ಕಾಗದದ ಕಡೆ ಇಣುಕಿದ. ಜೋರಾಗಿ ನಕ್ಕು. ಯಾರ್ದೋ ಟೈಮ್ ಟೇಬಲ್, ಅದನ್ಯಾಕೋ ಹಂಗ್ ನೋಡ್ತಾ ಇದ್ಯಾ ಕೇಳಿದ ರಾಕಿ. ಋತ್ವಿ ರಾಕಿಯ ಕಡೆಗೊಮ್ಮೆ ನೋಡಿ ಹಲ್ಲು ಕಿರಿದು, ಜಾಸ್ತಿ ನಗ್ಬೇಡ, ಮುಚ್ಕೊಂಡು ಇರ್ತೀಯಾ, ಕಷ್ಟಪಟ್ಟು ಪಡ್ಕೊಂಡಿರೋ ಟೈಮ್ ಟೇಬಲ್ ಕಣೋ ಅಂದ. ಯಾರ ಟೈಮ್ ಟೇಬಲ್? ಏನೋ ಸರಿಯಾಗಿ ಹೇಳೋ ಎಂದ ನಿತೀಶ್ ಜೊತೆ ಸೇರಿಕೊಂಡ. ಫಸ್ಟ್ ಇಯರ್ ಸಿವಿಲ್ದ್ದು ಎಂದು ತನ್ನೆರಡು ಒಬ್ಬನ್ನ ಮೇಲಿರಿಸಿ ಕಣ್ಣು ಮಿಟುಕಿಸಿದ ಋತ್ವಿ. ಅಂದ್ರೆ ಆಶ್ಚರ್ಯದಿಂದ ಕಣ್ಣರೆಳಿಸಿದರು ಅವರಿಬ್ಬರು. ನೋಡಿಲ್ಲಿ, ಸಿವಿಲ್ ಫಸ್ಟ್ ಇಯರ್ ಅಲ್ಲಿ 2 ಬ್ಯಾಚ್. ಈ ಟೈಮ್ ಟೇಬಲ್ ಪ್ರಕಾರ ಆಫ್ಟರ್ನೂನ್ ಫಸ್ಟ್ ಬ್ಯಾಚ್ಗೆ ಸರ್ವೆ ಅಂಡ್ ಸೆಕೆಂಡ್ ಬ್ಯಾಚ್ಗೆ ಲೈಬ್ರರಿ. ಸೋ ಎಂದ ಋತ್ವಿ ಅವರಿಬ್ಬರನ್ನ ನೋಡಿದ. ಅವರು ಏನೋ ಅರ್ಥ ಆದವರಂತೆ, ಹಾಗಾದ್ರೆ ಮಧ್ಯಾಹ್ನ ನಂತರ ನಾವು ಕ್ಲಾಸ್ಗೆ ಬಂಕ್ ಎಂದ ನಿತೇಶ್ ತಲೆಗೆ ಕೈ ಹೊತ್ತು ನಿಂತ. ಮಗ, ಋತ್ವಿಯ ಮುಖದಲ್ಲಿ ಬೇಡಿಕೆಯೊಂದಿಗಿನ ನಗು. ಬಂಕ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ,
ಆದ್ರೆ ಆ ಪಿಂಕ್ ಬ್ಯಾಗ್ ಹುಡುಗಿ ಫಸ್ಟ್ ಬ್ಯಾಚ್ ಅಥವಾ ಸೆಕೆಂಡ್ ಬ್ಯಾಚಾ ಕೇಳಿದ ರಾಕಿ. ಅದೇ ಗೊತ್ತಿಲ್ಲ ಕಣು ಎಂದ ಋತ್ವಿ ನಿರಾಸೆಯಿಂದ ತಲೆ ತಗ್ಗಿಸಿದ. ಸೊ ಅದಕ್ಕೋಸ್ಕರನೇ ನಾನು ನಿತೇಶ್ ಒಂದು ಕಡೆ ಹೋಗ್ತೀವಿ, ನೀನು ಒಂದು ಕಡೆ ಹೋಗು, ಓಕೆನಾ? ಹೆಬ್ಬೆರಳನ್ನ ಮುಷ್ಟಿ ಕೈಯಿಂದ ಎತ್ತಿ ಕೇಳಿದ ಋತ್ವಿ. ಓಕೆಪಾ, ರಾಕೆ ಕಡೆಯಿಂದ ಋಣ ತೀರಿಸಿದ ಭಾವ. ಆದರೆ ಒಂದು ವಿಷಯ, ನಾನು ಲೈಬ್ರರಿ ಕಡೆ, ನೀವು ಗ್ರೌಂಡ್ ಕಡೆ ಎಂದ. ರಾಕಿ ಎರಡು ಉಬ್ಬನ್ನ ಮೇಲೇರಿಸಿ ಟಾಂಗ್ ಕೊಟ್ಟ. ಸರಿ ಋತ್ವಿ ನಿತೇಶ್ ಜೊತೆಗೆ ತಲೆ ಅಲ್ಲಾಡಿಸಿದ. ಊಟ ಮಾಡುತ್ತಲೇ ಅದಕ್ಕೆ ಬೇಕಾದ ತಯಾರಿಗಳನ್ನೆಲ್ಲ ಮಾಡಿಕೊಂಡ ಅವರು ಮೂವರು ಪಿಂಕ್ ಬ್ಯಾಗ್ ಹುಡುಗಿಯ ಪತ್ತೆಗೆ ಸಿದ್ಧವಾದರು. ಆದರೆ ಇನ್ನೊಂದು ಬೇಟೆಗಾರ ಅವರಿಗಾಗಿ ಕಾದು ಕುಳಿತಿರುವ ಸಂಗತಿ ಯಾರಿಗೂ ತಿಳಿದಿರಲಿಲ್ಲ. ದೂಡು ಹಿಡಿದ ಕಡತದ ಮೇಲೊಂದು ಪೆಟ್ಟು ಕೊಟ್ಟು ಹುಫ್ ಎಂದು ಊದಿದ. ತೇಜಸ್ ಮುಖಕ್ಕೆ ಬರುತ್ತಿದ್ದ ಧೂಳಿಗೆ ಕೈ ಅಡ್ಡಲಾಗಿ ಹಿಡಿದುಕೊಂಡ. ಅದಾಗ್ಲೇ ಗಂಟೆ 11 ಬಾರಿಸಿತು. ಫೈಲ್ ಓಪನ್ ಮಾಡಿ ಮೊದಲ ಪುಟ ತಿರುವಿದ. ಈ ಹಿಂದೆ ಇದ್ದ ಇನ್ಸ್ಪೆಕ್ಟರ್ ರೆಡಿ ಮಾಡಿರೋ ಕೇಸ್ ಫೈಲ್. ಸ್ವಲ್ಪವಾದರೂ ಮಾಹಿತಿ ಸಿಗಬಹುದು ಎಂಬ ಸಣ್ಣ ನಂಬಿಕೆ ತೇಜಸ್ಗೆ. ರಿಪೋರ್ಟ್ ಓದತೊಡಗಿದ. ಆದರೆ ಅವನ ನಂಬಿಕೆ ಹುಸಿಯಾಗಿತ್ತು. ಯಾವುದೇ ಉಪಯೋಗಕರ ಮಾಹಿತಿ ಇಲ್ಲ. ಕೋಪದಿಂದ ಆ ಕಡತಗಳನ್ನ ಪಕ್ಕಕ್ಕೆ ತಳ್ಳಿದ ತೇಜಸ್ ಮುಂದೇನು ಮಾಡಬೇಕು ಎಂಬುದರ ಬಗ್ಗೆ ಚಿಂತಿಸತೊಡಗಿದ. ಊಟ ಮುಗಿಸಿ ಬಂದ ಅವರು ತಮ್ಮ ಪ್ಲಾನ್ ಪ್ರಕಾರವೇ ರಾಕಿ ಲೈಬ್ರರಿಯಲ್ಲಿ, ಋತ್ವಿ ಮತ್ತು ನಿತೇಶ್ ಗ್ರೌಂಡ್ ಕಡೆ ಹುಡುಕುವುದು ಅಂತ ತೀರ್ಮಾನವಾಯಿತು. ರಾಕಿ ಲೈಬ್ರರಿ ಕಡೆ ನಡೆದ. ಋತ್ವಿ ಮತ್ತು ನಿತೇಶ್ ಕ್ಯಾಂಪಸ್ಗೆ ಹೊರಗಡೆನೆ ಕಾದು ಕುಳಿತರು. ಋತ್ವಿಯ ಕಣ್ಣುಗಳು ಅವಳ ಮುಖ ನೋಡಲು ಆತುರಿಯುತ್ತಿದ್ದವು. ಗುಂಪು ಗುಂಪಾಗಿ ತಮ್ಮ ಕೆಲಸದಲ್ಲಿ ತೊಡಗಿದ್ದ ಸಿವಿಲ್ ಸ್ಟೂಡೆಂಟ್ ಕಡೆ ಅದ್ದಿನ ಕಣ್ಣಿಟ್ಟು ಆ ಹುಡುಗಿಯ ಬರುವಿಕೆಗೆ ಕಾಯುತ್ತಿದ್ದರೆ ಮತ್ಯಾರು ತನ್ನನ್ನೇ ಗಮನಿಸುತ್ತಿರುವ ಅನುಭವ ಋತ್ವಿಗೆ. ತಟ್ಟನೆ ಎಡಗಡೆಗೆ ಮುಖ ತಿರುಗಿಸಿದ. ಒಬ್ಬ ಯುವತಿ ತನ್ನ ಕಡೆಗೇನೆ ನೋಡುತ್ತಿದ್ದಾಳೆ. ಎಲ್ಲೋ ನೋಡಿದ ನೆನಪು. ತಕ್ಷಣ ನೆನಪಾಯ್ತು. ಬೆಳಿಗ್ಗೆ ಕಾಫಿ ಡೇಲಿ ನೋಡಿದ ಯುವತಿ. ಆ ಕ್ಷಣದಲ್ಲೇ ಋತ್ವಿ ನಿತೇಶ್ ಕಡೆ ತಿರುಗಿ, ಮಗ ಎಲ್ಲೋ ಮಿಸ್ ಹೊಡಿತಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಓ, ಅಲ್ಲಿ ಹೋಗಿ ನಿಲ್ಲೋಣ ಎಂದ. ಯಾಕೋ, ಏನಾಯ್ತು ಎನ್ನುತ್ತಾ ನಿತೇಶ್ ಹಿಂಬಾಲಿಸಿದ. ಏನಿಲ್ಲ ಅಂದ ಋತ್ವಿಯ ಕಣ್ಣುಗಳು ಪುನಃ ಪಿಂಕ್ ಬ್ಯಾಗ್ ಹುಡುಗಿಯ ಹುಡುಕಾಟದಲ್ಲಿ. ಆದರೂ ಮೆದುಳಿನ ಮೂಳೆಯಲ್ಲಿ ಈ ಯುವತಿ ಯಾರಿರಬಹುದು ಎಂಬ ಕುತೂಹಲ. ಅಲ್ಲೇ ಇದ್ದಾಳ? ಆ ಕಡೆಗೊಮ್ಮೆ ಕಣ್ಣಾಯಿಸಿದ. ಇಲ್ಲ, ಬಹುಶಃ ಹೋಗಿರಬಹುದು ಅಂದುಕೊಂಡ ಋತ್ವಿ ಈ ಕಡೆ ತಿರುಗುವುದರೊಳಗೆ ಅವರ ಮುಂದೆಯೇ ಕೈಕಟ್ಟಿ ನಿಂತಿದ್ದಳು ಆಕೆ. ಸಣ್ಣಗೆ ಮಳೆ ಸುರಿಯುತ್ತಿತ್ತು. ಬೇಸಿಗೆ ಕಾಲದ ಕೊನೆಯ ದಿನಗಳು. ಒಮ್ಮೊಮ್ಮೆ ಮಳೆ, ಕೆಲವೊಮ್ಮೆ ಬಿಸಿಲು. ಬಿರು ಬೇಸಿಗೆಯ ಬಿಸಿಲ ಶಾಖಕ್ಕೆ ಮಳೆ ನೀರಿನ ಚುಂಬನ ಭುವಿಗೆ ತುಸು ಹಿತಕರ ಅನುಭವ. ಸ್ಟೇಷನ್ ಒಳಗಡೆ ಚೇರಲ್ಲಿ ಕುಳಿತು ಫೈಲ್ಗಳನ್ನ ನೋಡುತ್ತಾ ಬ್ಯುಸಿ ಆಗಿದ್ದ ತೇಜಸ್ ಹಿಂದಕ್ಕೆ ಹೊರಗೆ ಮೈ ಮುರಿದುಕೊಂಡ. ಜೊತೆಗೆ ಕಾನ್ಸ್ಟೇಬಲ್ ಪ್ರಮೋದ್ ದೀರ್ಘ ಆಲೋಚನೆಗೆ ವಿರಾಮ ಕೊಟ್ಟು ತೇಜಸ್ ಕಡೆ ನೋಡಿದ. ಏನೇನೋ ಕೇಳಿಸಿಕೊಳ್ಳುವ ಆತುರ ಅವನಿಗೆ. ತೇಜಸ್ ಕೈಯಲ್ಲೊಂದು ಪೆನ್ ಹಿಡಿದು ಆವರಿಸಿದ್ದ ಮೌನಕ್ಕೊಂದು ಅಡಿಗೆರೆ ಎಳೆದು ಮಾತು ಮುಂದುವರಿಸಿದ. ಈ ಊರಲ್ಲಿ ಮೊದಲು ಕಾಣೆ ಆದ ಮಗು ಯಾರು? ಪ್ರಮೋದ್ ಕಡೆ ನೋಡಿ ಕೇಳಿದ. ಸರ್, ಮೊದಲ ಮಗು ಅಚಿಂತ್ಯ, 5 ವರ್ಷ 2 ತಿಂಗಳು. ಎರಡನೇ ಮಗು ಪ್ರಜ್ಞಶ್ರೀ, 4 ವರ್ಷ 8 ತಿಂಗಳು. ಮೂರನೇ ಮಗು ಅರ್ವಿ, 4 ವರ್ಷ 2 ತಿಂಗಳು ಎಂದು ಓದಿ ಮತ್ತೆ ಮಾತು ಮುಂದುವರಿಸಿದ. ಮೊದಲ 2 ಮಕ್ಕಳ ಮನೆಯಲ್ಲಿ ಪೊಲೀಸ್ ತನಿಖೆ ಆಗಿದೆ, ಹಾಗೆ ವಿಚಾರಣೆ ಕೂಡ. ಆದ್ರೆ ಯಾವುದೇ ಪರಿಣಾಮಕಾರಿ ಸಾಕ್ಷಿಗಳು ದೊರೆತಿಲ್ಲ ಎಂದು ತಿಳಿಸಿದ. ಹಾಗೆ ಹೆಣ ಕೂಡ ಪತ್ತೆ ಆಗಿಲ್ಲ ಅಲ್ವಾ? ತೇಜಸ್ ಕೇಳಿದ. ಹೌದು ಸರ್, ಹೂಗುಟ್ಟಿದ ಪ್ರಮೋದ್. ಸರ್, ಮುಂದೆ ಹೊರಗಡೆ ಸುರಿಯುತ್ತಿರೋ ಮಳೆಯನ್ನೇ ನೋಡುತ್ತಾ ಕೇಳಿದ ಪ್ರಮೋದ್. ತೇಜಸ್ ಅದನ್ನೇನೋ ಹೇಳಬೇಕು ಅನ್ನುವಷ್ಟರಲ್ಲಿ ತಟ್ಟನೆ ಮಳೆ ಹನಿಯೊಂದು ಟೇಬಲ್ ಮೇಲೆ ಬಿತ್ತು. ತೇಜಸ್ ತಲೆ ಎತ್ತಿನ ಮೇಲೆ ನೋಡಿದ. ಹಂಚಿನ ಸೆರೆಯಿಂದ ಮಳೆ ಹನಿ ಸೋರುತ್ತಿತ್ತು. ಬಿದ್ದ ಹನಿಯನ್ನ ಕೈಯಿಂದಲೇ ಒರೆಸಿ, ಸರಿ ಹೊರಡೋಣ ಪ್ರಮೋದ್ ಎಂದು ಎದ್ದು ನಿಂತ. ಸರ್, ಎಲ್ಲಿಗೆ ಕೇಳಿದ ಕಾನ್ಸ್ಟೇಬಲ್. ಇಷ್ಟರವರೆಗೆ ಡಿಸ್ಕಸ್ ಮಾಡಿ ಇವಾಗ ಎಲ್ಲಿಗೆ ಅಂತ ಕೇಳ್ತಾ ಇದ್ದೀರಲ್ವಾ? ಇದು ನ್ಯಾಯನ? ತೇಜಸ್ ಕಡೆಯಿಂದ ಬಂದಿತ್ತು ಒಂದು ವ್ಯಂಗ್ಯ ಉತ್ತರ. ಸರ್, ಮಳೆ ಬೇರೆ ಬರ್ತಿದೆ ಎಂದು ಹೇಳಿದ ಪ್ರಮೋದ್ ಹೊರಡಲು ಉದಾಸೀನತೆ ತೋರಿದ. ಮೈ ಬಿಸಿ ಹಾಗೂ ಹಂಗೆ ಹೊರಗಡೆ ಏನಾದ್ರೂ ಕೊಡ್ತೀನಿ ಬನ್ರಿ ಎಂದು ತೇಜಸ್ ಜಾಕೆಟ್ ಹಾಕಿಕೊಂಡ. ಕಾನ್ಸ್ಟೇಬಲ್ ಪ್ರಮೋದ್ಗೆ ಅವನ ಮಾತಿನ ದಾಟಿಯೇ ಅರ್ಥವಾಗಲಿಲ್ಲ. ತಲೆ ಕೆರೆದುಕೊಂಡು ಟೋಪಿ ಹಾಕಿಕೊಂಡು ತೇಜಸ್ ಜೊತೆ ನಡೆದ. ಸ್ಟೇಷನ್ಗೆ ಕಡೆ ಹುಷಾರು ಎಂಬ ಧ್ವನಿ ಒಳಗಡೆ ಉಳಿದಿದ್ದ ಕಾನ್ಸ್ಟೇಬಲ್ಗಳ ಕಿವಿ ನೆಟ್ಟಗಾಯಿತು. ತನ್ನ ಮುಂದೆ ಕೈಕಟ್ಟಿ ಪೊಲೀಸ್ ಆಫೀಸರ್ನಂತೆ ನಿಂತಿರುವ ಆ ಯುವತಿಯನ್ನ ಕಂಡ ಋತ್ವಿ ಬೆಚ್ಚಿ ಒಂದು ಹೆಜ್ಜೆ ಹಿಂದೆ ಸರಿದ. ನಿತೇಶ್ ಕೂಡ ಅಚ್ಚರಿಯಿಂದ ಅವಳನ್ನೇ ನೋಡುತ್ತಿದ್ದಾನೆ. ಎದೆ ಮೂಲಕ ಹಾದು ಹೋಗಿದ್ದ ಸೈಡ್ ಬ್ಯಾಗ್ ನ ಕೈಯನ್ನೊಮ್ಮೆ ಸರಿಪಡಿಸಿಕೊಂಡ ಅವಳು ಒಂದು ಹೆಜ್ಜೆ ಮುಂದೆ ಬಂದಳು. ಅವಳ ಹೇರ್ ಸ್ಟೈಲ್, ಆ ಗಂಭೀರ ನೋಟ, ಮುಖಭಾವ ಇವೆಲ್ಲವನ್ನ ಗಮನಿಸಿದ ಋತ್ವಿ ಅಕ್ಷರಾಂಶಃ ನಡುಗಿ ಹೋದ. ಖಂಡಿತ
ಇವಳು ಪೊಲೀಸೇ ಆಗಿರಬೇಕು. ಋತ್ವಿಯು ತನಗೆ ತಾನೇ ನಿರ್ಧಾರ ಮಾಡಿಕೊಂಡ. ಯಾರೇ ಆಗಿರಲಿ, ಬಟ್ ನಮ್ಮನ್ನ ಯಾಕೆ ಈ ತರ ಹಿಂಬಾಲಿಸುತ್ತಿದ್ದಾಳೆ? ಮತ್ತೆ ಅವನೊಳಗೆ ತಳಮಳ. ಮೆಲ್ಲ ಮೆಲ್ಲನೆ ಹಿಂದಕ್ಕೆ ಸರಿದ ಅವರಿಬ್ಬರು ಒಂದೊಂದೇ ಹೆಜ್ಜೆ ಇಟ್ಟು ಅಲ್ಲಿಂದ ಕಾಲ್ಕೀಳಲು ತಯಾರಿ ನಡೆಸುತ್ತಿದ್ದರು. ಹಲೋ, ಆ ಯುವತಿಯಿಂದ ಕೇಳಿಸಿತು. ಇಷ್ಟು ಚೆನ್ನಾಗಿರೋ ಹುಡುಗಿ ನಿಮ್ಮ ಮುಂದೆ ನಿಂತಿದ್ದಾಳೆ, ಎಸ್ಕೇಪ್ ಆಗೋಕೆ ನೋಡ್ತಿದ್ದೀರಲ್ವಾ? ಕೇಳಿದಳು. ಆ ಯುವತಿಯ ಮಾತಿನ ದಾಟಿಗೆ ಮುಖ ನೋಡಿಕೊಂಡರು. ಮೊದಲೇ ಕನ್ಫ್ಯೂಸ್ ಆಗಿದ್ದ ಅವರಿಬ್ಬರಿಗೆ ಇವಳ ಮಾತಿಗೆ ತಲೆಕೆಟ್ಟು ಮೂಕರಂತೆ ನೋಡ ತೊಡಗಿದರು. ಅವರ ತಲೆಯಲ್ಲಿ ಓಡಾಡುತ್ತಿದ್ದ ಪ್ರಶ್ನೆ ಒಂದೇ, ಯಾರಿವಳು? ಆವರಿಸಿದ್ದ ಮೌನವನ್ನ ಭೇದಿಸಿ ಅವಳೇ ಮಾತನಾಡತೊಡಗಿದಳು. ಯಾಕೆ ಆತರ ಶಾಕ್ ಆಗಿದ್ದೀರಾ? ನಾನೇನು ಪೊಲೀಸ್ ಅಲ್ಲ, ನಿಮ್ಮ ಹಾಗೆ ಒಬ್ಳು ಸ್ಟೂಡೆಂಟ್ ಎಂದು ಹೇಳಿ ನಕ್ಕಳು. ಅವರಿಬ್ಬರಿಗೆ ಈಗ ತಕ್ಕ ಮಟ್ಟಿಗೆ ನಿರಾಳ. ಆದರೂ ತನ್ನೊಳಗಿನ ಅನುಮಾನಕ್ಕೆ ಉತ್ತರ ಬೇಕೆನ್ನುವ ಒಂದು ಪ್ರಶ್ನೆ ಎಸೆದ. ನಮ್ಮನ್ನ ಯಾಕೆ ಫಾಲೋ ಮಾಡ್ತಿದ್ದೀರಾ ಮೇಡಮ್ ಎಂದು ಕೇಳಿದ ಋತ್ವಿ. ನಿತೇಶ್ ಕಡೆಗೊಮ್ಮೆ ನೋಡಿದ. ಹೇಳ್ತೀನಿ ಎಂದು ಅವಳು ಮತ್ತೆ ಪೊಲೀಸ್ ಅಧಿಕಾರಿಗಳಂತೆ ಕೈಕಟ್ಟಿ ಮುಂದೆ ಬಂದಳು. ಮೊದಲು ನಾನು ಯಾರು ಅಂತ ಹೇಳ್ತೀನಿ. ನನ್ನ ಹೆಸರು ರಚನಾ ಸಿಂಧು, ಡಿಪ್ಲೊಮಾ ಇನ್ ಮಾಸ್ ಕಮ್ಯುನಿಕೇಟ್ ಜರ್ನಲಿಸಂ ಲಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಎಂದು ತನ್ನ ಪರಿಚಯ ಮಾಡಿಕೊಂಡಳು. ಅವಳು ಹೇಳಿದ್ದನ್ನೆಲ್ಲ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದ ಅವರಿಬ್ಬರಿಗೂ ಉತ್ತರ ದೊರೆತಿಲ್ಲ ಎಂಬುದು ರಚನಾಗೆ ಅರಿವಾಯಿತು. ಕಿಸಕ್ಕನೆ ನಕ್ಕಳು. ತಕ್ಷಣ ಅದನ್ನ ತಡೆ ಹಿಡಿದುಕೊಂಡು, ಸರಿ ಗಾಬರಿ ಆಗ್ಬೇಡಿ, ನಾನು ನಿಮ್ಮ ಹಿಂದೆ ಬಿದ್ದಿರೋ ಕಾರಣನು ಹೇಳ್ತೀನಿ ಅಂದ್ಲು. ಅದನ್ನೇ ಬೇಗ ಬೊಗಳಿಸಿ ಸಾಯಿ, ಮನಸ್ಸಲ್ಲೇ ಗೊಣಗಿಕೊಂಡ ನಿತೇಶ್. ನಂಗೊಂದು ಸಹಾಯ ಆಗ್ಬೇಕು, ಅದು ನಿನ್ನಿಂದ ಎಂದ ರಚನಾ ಋತ್ವಿ ಕಡೆ ನೋಡಿ ಕೇಳಿದಳು. ಸಹಾಯನ? ಏನು ಮಗ, ಎಂಥದೋ ಸ್ಕೀಮ್ ಆಗ್ತಾವಳೆ? ಕಣ್ಣರಳಿಸಿಕೊಂಡು ಪಿಸುಗುಟ್ಟಿದ್ದ ನಿತೇಶ್. ಸಹಾಯನ? ಏನದು ಕೇಳಿದ ಋತ್ವಿ. ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡ್ರೆ ಹೇಳ್ತೀನಪ್ಪ, ರಚನಾಳಿಂದ ಬಂದಿತ್ತು ಉತ್ತರ. ಇವಾಗಂತೂ ಸದ್ಯಕ್ಕೆ ಆಗಲ್ಲ ಅಲ್ವಾ ಮಗ? ನಿತೇಶ್ ತಾವು ಬಂದಿರೋ ಕೆಲಸದ ಬಗ್ಗೆ ಋತ್ವಿಗೆ ನೆನಪಿಸಿಕೊಳ್ಳಲು ಹೇಳಿದಂತಿತ್ತು. ಆಹಾ, ಹೌದೌದು, ತಡವರಿಸಿಕೊಂಡೇ ಉತ್ತರಿಸಿದ ಋತ್ವಿ. ಅಷ್ಟರಲ್ಲಿ ಋತ್ವಿ ಮೊಬೈಲ್ ರಿಂಗ್ ಆಯ್ತು. ಮೊಬೈಲ್ ಎತ್ತಿ ರಿಸೀವ್ ಮಾಡಿದ. ಆ ಕಡೆಯಿಂದ ರಾಕಿ, ಮಗ ಟಾಯ್ಲೆಟ್ ಬಂದು ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತೋಕೆ ಏನೋ ರೋಗ, ವಿಷಯವನ್ನ ಒತ್ತಿ ಹೇಳಿದಂತಿತ್ತು. ತನ್ನ ಪರಿಸ್ಥಿತಿ ವಿವರಿಸಲಾಗದೆ ಏನೋ ಹೇಳೋ ಎಂದು ಕೇಳಿದ ಋತ್ವಿ. ಮಗ, ಇಲ್ಲಿ ಲೈಬ್ರರಿಯಲ್ಲಿ ಬ್ಯಾಗ್ಗಳನ್ನ ಇಡೋ ರ್ಯಾಕಲ್ಲಿ ಆ ಪಿಂಕ್ ಬ್ಯಾಗ್ ಕೂಡ ಇದೆ ಕಣೋ ಎಂದ. ಅಂದ್ರೆ? ಋತ್ವಿ ಉಪಾಯ ಫಲಿಸಿದವನಂತೆ ಕೇಳಿದ. ಹೌದು ಕಣೋ, ಆ ಹುಡುಗಿ ಇಲ್ಲೇ ಲೈಬ್ರರಿಯಲ್ಲಿ ಇದ್ದಾಳೆ. ಪಕ್ಕ ಅದೇ ಬ್ಯಾಗ್ ತಾನೆ? ಮತ್ತೆ ಕೇಳಿದ. ಮಗ, ನೀನು ಹೇಳಿರೋ ಅದೇ ಬ್ಯಾಗ್. ಸರಿ, ಅಲ್ಲೇ ಇರೋ ಬಂದೆ. ತಕ್ಷಣ ಆ ಯುವತಿ ಎದುರು ನಿಂತಿರೋದು ಅರಿವಾಯ್ತು. ನೋಡಿ ಮೇಡಮ್, ಯಾವುದೇ ಹೆಲ್ಪ್ ಬೇಕಿದ್ರು ನಾಳೆ ಮಾಡ್ತೀವಿ, ಇವಾಗ ತುಂಬಾ ಬ್ಯುಸಿ ಇದ್ದೀವಿ ಬಾಯಿ ಎಂದು ಋತ್ವಿ ನಿತೇಶ್ನ ಕೈ ಹಿಡಿದುಕೊಂಡು ಅಲ್ಲಿಂದ ಓಡಿದ. ಗ್ರೌಂಡ್ ಫ್ಲೋರ್ ದಾಟಿ ಮೊದಲನೇ ಮಹಡಿಗೆ ಓಡಿದ ಋತ್ವಿ ಮತ್ತು ನಿತೇಶ್ ಲೈಬ್ರರಿಗೆ ಕಡೆ ವೇಗದಲ್ಲಿ ಹೆಜ್ಜೆ ಇಟ್ಟರು. ರಾಕಿ ಲೈಬ್ರರಿ ಹೊರಗಡೆ ನಿಂತಿದ್ದ. ಅವನ ಹತ್ತಿರ ಬಂದ ಋತ್ವಿ ಅವನ ಕೈ ಹಿಡಿದು ಬಾರೋ ಒಳಗಡೆ ಹೋಗೋಣ ಎಂದು ಒಂದು ಹೆಜ್ಜೆ ಮುಂದಿಟ್ಟ. ರಾಕಿ ಕೈ ಬಿಗಿಯಾದಂತೆನಿಸಿತು. ಮುಂದಕ್ಕೆ ಕಾಲಿಟ್ಟವನು ಆಶ್ಚರ್ಯದಿಂದ ತಿರುಗಿ ರಾಕಿ ಕಡೆ ನೋಡಿದ. ರಾಕಿ ತಲೆ ತಗ್ಗಿಸಿ ನಿಂತಿದ್ದ. ಏನಾಯ್ತು? ಬಾರೋ ಒಳಗಡೆ ನೋಡೋಣ ಮತ್ತೆ ಕೈ ಹಿಡಿದೆಳೆದ. ಮಗ, ನಾನು ನಿಮ್ಗೆ ಫೋನ್ ಮಾಡಿ ಟಾಯ್ಲೆಟ್ ನಿಂದ ಬಂದು ನೋಡ್ತೀನಿ, ಆ ಬ್ಯಾಗ್ ರ್ಯಾಕ್ ಅಲ್ಲಿ ಕಾಣಿಸ್ತಿಲ್ಲ ಕಣು, ಮೆಲ್ಲಗೆ ಬೇಸರದಿಂದ ನುಡಿದ ರಾಕಿ. ಅಯ್ಯೋ, ತನ್ನ ಅಂಗೈನ ಹಣೆಗೆ ಸಚ್ಚಿಕೊಂಡ ಋತ್ವಿ. ತಕ್ಷಣ ಏನು ನೆನಪಾದವನಂತೆ, ನೀನು ಫೋನ್ ಮಾಡೋಕೆ ಹೋಗುವಾಗ ಆ ಬ್ಯಾಗ್ ಇತ್ತು ತಾನೆ, ನೀನು ತಿರುಗಿ ಬರುವಾಗ ಮಾಯ ಆಗಿದೆ. ಹಂಗಾದ್ರೆ ಅವಳು ಅಲ್ಲಿಂದ ಹೊರಟು ಕೆಲವು ನಿಮಿಷಗಳಷ್ಟೇ ಆಗಿದೆ. ಅಂದ್ರೆ ನಾವು ಇಲ್ಲಿ ಬರುವಾಗ ಒಂದು ಹುಡುಗಿರ ಗುಂಪು ಹೋಗ್ತಾ ಇತ್ತು ತಾನೆ? ನಿತೀಶ್ ಕಡೆ ನೋಡಿ ಹೇಳಿದ ಋತ್ವಿ. ಅದರಲ್ಲೇ ಇರ್ಬೋದಲ್ವಾ? ತಟ್ಟನೆ ಆ ಕಡೆ ಮೂವರು ಓಡಿದರು. ಕೆಳಗಡೆ ಬಂದು ಹುಡುಕಿದರು. ಅವಳ ಪತ್ತೆ ಇಲ್ಲ. ಬೇಸರ ಹಾಗೂ ಹತಾಶೆಯಿಂದ ಹಣೆಯ ಬೆವರನ್ನೊಮ್ಮೆ ಉಜ್ಜಿಕೊಂಡ ಋತ್ವಿ ಅವರಿಬ್ಬರ ಜೊತೆ ತಮ್ಮ ಮಾಮೂಲಿ ಜಾಗದ ಕಡೆ ನಡೆದರು. ಮರದಡಿ ನಿಂತಿದ್ದ ಮೂವರು ಮೌನ ತಾಳಿದ್ದರು. ಅದೇ ಕ್ಷಣ ಏನೋ ನೆನಪಾದವಂತೆ ರಾಕಿ, ಮಗ ಎಂದು ಕರೆದ. ಏನು ಕೇಳಿದ ಋತ್ವಿ. ಮಗ, ಆ ಬ್ಯಾಗ್ ರ್ಯಾಕಲ್ಲಿ ಇರುವಾಗ ಬ್ಯಾಗ್ನಿಂದ ಒಂದು ಬುಕ್ ತೆಗೆದು ಆ ಹುಡುಗಿಯ ಹೆಸರು ನೋಡ್ದೆ ಕಣೋ ಎಂದ ರಾಕಿ. ಅವನ ಆ ಮಾತು ಕೇಳಿ ಅವರಿಬ್ಬರು ಆಶ್ಚರ್ಯದಿಂದ ಕಣ್ಣರಳಿಸಿ ಅವನ ಕಡೆ ನೋಡಿದರು. ಋತ್ವಿ ರಾಕಿ ಭುಜ ತಟ್ಟಿ, ಏನೋ ಹೇಳ್ತಾ ಇದ್ಯಾ, ಏನು ಹೆಸರು ಕೇಳಿದ. ರಾಕಿ ಇನ್ನೇನು ಅವನು ನೋಡಿದ ಹೆಸರು ಹೇಳಬೇಕು ಅನ್ನುವಷ್ಟರಲ್ಲಿ ಹಿಂದಿನಿಂದ ಕೇಳಿಸಿತು, ಕಾಂತ್ಯಾಯಿನಿ. ತಕ್ಷಣ ಅವರು ಮೂವರು ಆ ಸದ್ದು ಬಂದ ಕಡೆ ತಿರುಗಿದರು. ಕಾಂತ್ಯಾಯಿನಿ ಸದ್ದು ಬಂದ ಕಡೆ ಮೂವರು ತಿರುಗಿದರು. ಅದೇ ಯುವತಿ ಮತ್ತೆ ಅವರ ಮುಂದೆ ನಿಂತಿದ್ದಳು. ಅದೇನನ್ನು ಪಡೆದುಕೊಂಡ ಗೆಲುವು ಅವಳ ಕಣ್ಣಲ್ಲಿ. ರಾಕಿ ಋತ್ವಿಯ ಕಿವಿಯಲ್ಲಿ ಪಿಸುಗುಟ್ಟಿದ್ದ. ಮಗ, ಅದೇ ಹೆಸರು ಕಣು, ಇವಳು ಯಾರು? ಇವಳಿಗೆ ಹೆಂಗೋ ಇದೆಲ್ಲ ಗೊತ್ತು? ಅದೊಂದು ದೊಡ್ಡ ಕತೆ, ಮೆಲ್ಲಗೆ ಉಸುರಿಸಿದ ನಿತೇಶ್. ಇಷ್ಟು ಸಣ್ಣ ಗ್ಯಾಪ್ ಅಲ್ಲಿ ಅಷ್ಟು ದೊಡ್ಡ ಕತೆ ನಡೆಯಿತ? ತಲೆ ಕೆರೆದುಕೊಂಡ ರಾಕಿ. ರಚನಾ ನಗುತ್ತಾ ಅವರ ಮುಂದೆ ಬಂದು ನಿಂತಳು. ತುಂಬಾ ಬ್ಯುಸಿ ಅಂದ್ರೆ? ಆದ್ರೂ ಇಲ್ಲೇ ಇದ್ದೀರಾ?
ಒಂಥರ ಹೀಯಾಳಿಸುವಂತಹ ಮಾತು ಅವಳ ಕಡೆಯಿಂದ. ಕಾಂತ್ಯಾಯಿನಿ ನಿಮ್ಗೆ ಹೇಗೆ ಗೊತ್ತು ಆ ಹೆಸರು? ಅನುಮಾನದಿಂದ ಕೇಳ್ದ ಋತ್ವಿ. ನನಗೆ ಹೇಗೆ ಗೊತ್ತು ಅಂದ್ರೆ? ಅವಳ ಕಡೆಯಿಂದಲೂ ಅದೇ ಉತ್ತರ. ಹೆಲ್ಪ್ ಮಾಡ್ತೀನಿ ಅಂತ ಓಡೋಗ್ಬಿಟ್ರಿ. ಅವಳ ಮಾತಲ್ಲಿ ವ್ಯಂಗ್ಯ ತುಂಬಿತ್ತು. ಅದು ಅವರಿಗೂ ಅರ್ಥವಾಗಿತ್ತು. ಆದರೂ ತಲೆಗೆಡಿಸಿಕೊಳ್ಳದೆ ಅದೇನು ಸಹಾಯ ಮಾಡ್ಬೇಕು ಹೇಳಿ ಮೇಡಮ್, ಕೈಲಿ ಆದ್ರೆ ಮಾಡ್ತೀವಿ ಅಂದ ಋತ್ವಿ. ಅವಳ ಊಹೆಯಂತೆ ಎಲ್ಲವೂ ನಡೆಯುತ್ತಿದೆ. ಮೆಲ್ಲಗೆ ನಕ್ಕಳು. ಮನಸ್ಸಿನಲ್ಲೇ ಸರಿ, ನಾನು ರಚನಾ ಸಿಂಧು, ಡಿಪ್ಲೊಮೊ ಇನ್ ಮಾಸ್ ಕಮ್ಯುನಿಕೇಶನ್ ಜರ್ನಲಿಸ್ಟ್, ಸೆಕೆಂಡ್ ಇಯರ್ ಅಂದ್ಲು. ಹಲೋ ಮೇಡಮ್, ಅದನ್ನೇ ಎಷ್ಟು ಸಲ ಅಂತ ಹೇಳ್ತೀರಾ? ಮುಂದೆ ಹೇಳಿ, ತಲೆ ಕೆಟ್ಟವನಂತೆ ರಪ್ಪನೆ ಹೇಳಿದ ನಿತೇಶ್. ಸರಿ, ವಿಷಯಕ್ಕೆ ಬರ್ತೀನಿ. ಜರ್ನಲಿಸ್ಟ್ ಇದೇ ಸೆಮ್ನ ಸ್ಟೂಡೆಂಟ್ಗೆ ಎಲ್ಲರಿಗೂ ಒಂದು ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಅದೇನಂದ್ರೆ, ನಿಮ್ಮಷ್ಟೇ ವಯಸ್ಸಿನ ಒಬ್ಬ ಹುಡುಗನ ತಂದು ಒಂದು ಟಾಪಿಕ್ ಕೊಟ್ಟು ಸಂದರ್ಶನ ಮಾಡಿಸ್ಬೇಕು. ಸೊ ಇದಕ್ಕೋಸ್ಕರನೇ ಅದಕ್ಕೆ ಸರಿಯಾದ ಹುಡುಗನ ಈ ಕ್ಯಾಂಪಸ್ ಅಲ್ಲಿ ಹುಡುಕ್ತಾ ಇದ್ದೆ. ಅವಾಗ ನನ್ನ ಕಣ್ಣಿಗೆ ಬಿದ್ದದ್ದು ನಿಮ್ಮ ಗ್ಯಾಂಗ್. ನಿಮ್ಮ ಕ್ಯಾರೆಕ್ಟರ್ ತುಂಬಾ ವಿಚಿತ್ರ ಅನಿಸ್ತು. ಪ್ರತಿದಿನ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೆ. ನಿಮ್ಮ ತರ್ಲೆ ಮಾತುಗಳು, ಆ ಬುದ್ಧಿವಂತಿಕೆ, ಖತರ್ನಾಕ್ ಐಡಿಯಾಗಳು ಎಲ್ಲಾನು ತುಂಬಾ ಇಷ್ಟ ಆಯ್ತು. ನನ್ನ ಕೆಲಸಕ್ಕೆ ನೀವೇ ಸೂಕ್ತ ಅನಿಸಿತು. ಅದಕ್ಕಂತಲೇ ಅವತ್ತಿನಿಂದ ನಿಮ್ಮ ಹಿಂದೆ ಬಿದ್ದಿದ್ದೀನಿ ಎಂದು ರಚನಾ ಮಾತು ಮುಗಿಸಿದಳು. ಅವಳು ಹೇಳಿದ್ದನ್ನೆಲ್ಲ ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದ ಅವರು ಮೂವರಲ್ಲಿ ರಾಕಿ ಮೊದಲು ಮಾತೆತ್ತಿದ. ಆ ಸಂದರ್ಶನಕ್ಕೆ ನಾವು ಮೂವರು ಬೇಕಾ? ಇಲ್ಲ, ಒಬ್ಬ ಮಾತ್ರ. ರಚನಾ ಹೇಳಿದ್ದನ್ನ ಕೇಳಿಸಿಕೊಂಡ ನಿತೇಶ್ ಮತ್ತು ರಾಕಿ ಋತ್ವಿ ಕಡೆ ನೋಡಿ, ಒಬ್ಬ ಬುದ್ಧಿವಂತ ರೆಡಿ ಇದ್ದಾನೆ ಎಂದು ಎರಡೂ ಕೈ ಚಾಚಿ ಸ್ವಾಗತಿಸುವಂತೆ ಅವನ ಕಡೆ ತಿರುಗಿದರು. ಏನೋ ನನ್ ಕಡೆ ತೋರಿಸ್ತಾ ಇದ್ದೀರಾ? ನಾನಂತೂ ಹೋಗಲ್ಲ, ಬೇಕಾದ್ರೆ ನೀವೇ ಹೋಗಿ. ನೋಡಿ ಮೇಡಮ್, ನಾನು ಬರಲ್ಲ, ಖಡಾಖಂಡಿತವಾಗಿ ಹೇಳಿದಂತಿತ್ತು ಋತ್ವಿ. ಲೋ ಋತ್ವಿ, ಅವಳಾಗೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ಅಂತದರಲ್ಲಿ ನಿಂದೇನು ಮಧ್ಯದಲ್ಲಿ ಒಪ್ಕೊಳ್ಳೋ ಸಣ್ಣ ಸಂದರ್ಶನ ಅಷ್ಟೇ ಕಣೋ ಎಂದ ರಾಕಿ ವಿವರಣೆ ನೀಡುತ್ತಿದ್ದ. ಸಾಕಪ್ಪ ಮುಚ್ಚು, ಅವಳೇನು ಸಹಾಯನ? ಆ ಕಾಂತ್ಯಾಯಿನಿ ಹೆಸರು ಅವಳಿಗಿಂತ ನಿಂಗೆ ಮೊದಲೇ ಗೊತ್ತಿತ್ತು ತಾನೆ, ಅಂದ್ಮೇಲೆ ಏನು ಸಹಾಯ ಅವಳದು ಎಂದು ಮುಂದೆ ನಡೆದ. ಋತ್ವಿ ನಿಲ್ಲೋ ಮೇಡಮ್, ಅವನು ಬರಲ್ಲಂತೆ, ಏನ್ ಮಾಡೋಣ ಹೇಳಿ ಎಂದು ಕೈ ಚೆಲ್ಲಿದ ನಿತೇಶ್. ಸರಿ ಬಿಡಿ, ಬರಲ್ಲ ಅಂದ್ರೆ ಬೇಡ. ಈ ಕ್ಯಾಂಪನ್ನಲ್ಲಿ ಅವನಷ್ಟು ಡಿಟೆಕ್ಟಿವ್ ಮೈಂಡ್ ಇರೋರು ಬೇರೆ ಯಾರು ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಎಲ್ಲಾನು ಸುಳ್ಳು. ಅವನಿಗೆ ಆ ತರ ಟ್ಯಾಲೆಂಟ್ ಇಲ್ಲ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಒಬ್ಬ ಹುಡುಗಿಯಾಗಿ ಸಹಾಯ ಕೇಳುವಾಗ ಮಾಡ್ತಾನೆ ಅಂದುಕೊಂಡೆ. ಬೇಡ ಬಿಡಿ, ನಾನು ಇನ್ನೂ ಬರ್ತೀನಿ ಎಂದ ರಚನಾ ಹೊರಡಲು ಅನುವಾದಲು. ಅವಳು ಹೇಳಿದ್ದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಋತ್ವಿ ತಟ್ಟನೆ ಎದ್ದು ಬಿಟ್ಟ. ಏನನಿಸ್ತೇನೋ ಏನೋ, ತನ್ನ ವ್ಯಕ್ತಿತ್ವವನ್ನೇ ಕೆದಕುವ ಮಾತು ಕಿವಿಗೆ ಕೇಳಿಸಿಕೊಳ್ಳಲಾಗಲಿಲ್ಲ. ರಚನಾ ಕಡೆಗೆ ತಿರುಗಿ, ನಿಲ್ಲಿ ಮೇಡಮ್ ಕರೆದ. ಹೊರಟು ಹೋಗುತ್ತಿದ್ದ ರಚನಾ ಋತ್ವಿಯ ಕೂಗಿಗೆ ನಿಂತಳು. ಅವಳ ಉಪಾಯ ಫಲಿಸಿತ್ತು. ಕಿಸಕ್ಕನೆ ನಕ್ಕಳಾದರೂ ಅದರ ತಡೆ ಹಿಡಿದುಕೊಂಡು ತಿರುಗಿ ಏನು ಎಂದು ಕೇಳಿದಳು. ಸರಿ, ನಾನು ಆ ಅಸೈನ್ಮೆಂಟ್ಗೆ ಸಹಾಯ ಮಾಡ್ತೀನಿ. ಋತ್ವಿ ಒಪ್ಪಿಕೊಂಡ. ಆದ್ರೆ ಕಾಂತ್ಯಾಯಿನಿ, ಅವಳ ಹೆಸರು ನಿಮ್ಗೆ ಹೇಗೆ ಗೊತ್ತು? ಅದು ಏನಂದ್ರೆ, ನಾನು ನಿಮ್ಮನ್ನ ಹಿಂಬಾಲಿಸೋ ಟೈಮಲ್ಲಿ ನೀವು ಒಂದು ಹುಡುಗಿನ ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಯಾವುದಕ್ಕೂ ಇರಲಿ ಅಂತ ಆ ಹುಡುಗಿ ಯಾರು ಅಂತ ಸ್ವಲ್ಪ ಮಾಹಿತಿ ಸಂಗ್ರಹಿಸಿದೆ ಅಷ್ಟೇ, ಬೇರೇನೂ ಇಲ್ಲ ಅಂದ್ಲು ರಚನಾ ಸಿಂಧು. ಅಷ್ಟೇನ? ಋತ್ವಿಯ ಮುಖದಲ್ಲಿ ನಿರಾಸೆ ಮೂಡಿತು. ತಲೆ ಕೆಡಿಸಿಕೊಳ್ಬೇಡಿ ಋತ್ವಿ, ನಾನಿದ್ದೀನಿ ನಿಮ್ ಜೊತೆ. ಕಣ್ಣಲ್ಲೇ ಧೈರ್ಯ ತುಂಬಿದಳು ರಚನಾ. ಆ ಹುಡುಗಿ ಇರೋದು ಪಿಜಿಲಿ, ಅಲ್ಲಿಂದ ಕಾಲೇಜ್ ಬರ್ತಾ ಇರೋದು ಅಂದ್ಲು. ಮತ್ತೆ ಅವಳ ಊರು ಯಾವುದು ಕೇಳಿದ ರಾಕಿ. ಊರು ಗೊತ್ತಿಲ್ಲ, ಇನ್ನ ಟೈಮ್ ಇದೆ ಅಲ್ವಾ, ಪತ್ತೆ ಹಚ್ಚೋಣ ಭರವಸೆ ತುಂಬಿದಳು. ಇನ್ನು ಯಾವಾಗ? ಇವಾಗ ನೋಟ್ಸ್ ಸಬ್ಮಿಷನ್ ನಡೀತಿದೆ. ಇನ್ನ 1 ವಾರ ಕಳೆದ್ರೆ ಲ್ಯಾಬ್ ಎಕ್ಸಾಮ್ ಹಾಲಿಡೇ, ಅದು 1 ತಿಂಗಳು ಇರಬಹುದು ಎಂದ ನಿತೇಶ್. ನಾನಿದ್ದೀನಿ ಅಲ್ವಾ, ನಿಮ್ಗೆ ಯಾಕೆ ಭಯ? ಮತ್ತೆ ಭರವಸೆಯ ಮಾತು ರಚನಾಳಿಂದ. ಸರಿ, ನಿಮ್ಗೆ ಯಾವಾಗ ಈ ಅಸೈನ್ಮೆಂಟ್ ಕೇಳಿದ ಋತ್ವಿ. ಅದು 1-2 ದಿನ ಟೈಮ್ ಇದೆ ಎಂದ ರಚನಾ ಅವರ ಮೊಬೈಲ್ ನಂಬರ್ ಪಡೆದುಕೊಂಡು ಅಲ್ಲಿಂದ ಹೊರಟಳು. ಸಿಗೋಣ ಎಂದು ಕಣ್ಣು ಮಿಟುಕಿಸಿದಳು. ಹೊರಡಬೇಕಿದ್ದ ದಿಕ್ಕಿಗೆ ಮೊದಲ ಅಪ್ಲಿಕೇಶನ್ ಫಿಲ್ ಆಗಿತ್ತು. ಒಂದೇ ಸಮನೆ ಸುರಿಯುತ್ತಿದ್ದ ಮಳೆಯ ಸದ್ದಿನ ಜೊತೆ ಬೆರೆತ ವಾಹನ ಸದ್ದಿಗೆ ಚಾವಡಿಯಲ್ಲಿ ಚೇರ್ ಮೇಲೆ ಹೊರಗೆ ಕುಳಿತು ದೀರ್ಘ ಆಲೋಚನೆಯಲ್ಲಿದ್ದ ಅಚ್ಯುತರಾಯರು ಮರದ ಕಿಟಕಿ ಸಂದಿನ ಮೂಲಕ ಅಂಗಳದ ಕಡೆ ಕಣ್ಣಾಯಿಸಿದರು. ಪೊಲೀಸ್ ಜೀಪ್ ನಿಂತಿತ್ತು. ಕೆಲಸದಾಳು ಬೈರ ಮಳೆಗೆ ನೆನೆದುಕೊಂಡು ಅವರ ಬಳಿ ಮಾತನಾಡುತ್ತಿದ್ದ. ಹಾಗೆ ಕಣ್ಣಾಯಿಸಿದವರು ಮತ್ತೆ ಚೇರಿಗೆ ಒರಗಿಕೊಂಡರು. ಒಳಗಿನಿಂದ ಜ್ಯೋತಿಯ ಅಳುವಿನ ಸದ್ದು ಇನ್ನೂ ಕೇಳಿ ಬರುತ್ತಿದೆ. ಬೈರ ಓಡುತ್ತಾ ಬಂದು, ದನಿಗೊಳೆ ಪೊಲೀಸ್ ಬರ್ತಿರೆ, ದನಿಗಳೇ ಪೊಲೀಸ್ ಬಂದಿದ್ದಾರೆ ಎಂದ. ಉಳಾಯಿ ಕಡಪುಡು, ಒಳಗೆ ಕಳುಹಿಸು ಎಂದರು ಅಚ್ಯುತರಾಯರು. ಒಳಬಂದ ತೇಜಸ್ ಹಾಗೂ ಪ್ರಮೋದರನ್ನ ಎದುರಿಗಿದ್ದ ಮರದ ಸೋಫದ ಕಡೆ ಕೈ ತೋರಿಸಿ ಕೂರಲು ಹೇಳಿದರು. ಒಳಗಿನಿಂದ ಅಳುವಿನ ಸದ್ದು ಇನ್ನೂ ಕೇಳುತ್ತಲೇ ಇದೆ. ತೇಜಸ್ ಆ ಸದ್ದು ಬಂದ ಕಡೆ ಒಮ್ಮೆ ಕಣ್ಣಾಯಿಸಿ ಅಚ್ಯುತರಾಯರ ಕಡೆ ನೋಡಿದ. ಮಗಳು ಎಂದ ಅಚ್ಯುತರಾಯರು ಎದೆಗೆ ಕೈ ಇಟ್ಟು ತನ್ನ ಸಂಕಟವನ್ನ ತೋರ್ಪಡಿಸುವ ಕಾತರ. ಆದ್ರೆ ಅರ್ವಿ,
ಯಾರು ತೇಜಸ್ ಕೇಳಿದ. ಮೊಮ್ಮಗಳು ಎಂದರು ನೋವಿನಲ್ಲೇ. ಕೈಯಲ್ಲಿದ್ದ ಕ್ಯಾಪ್ ಅನ್ನ ಎದುರುಗಿದ್ದ ಟಿಪಾಯಿ ಮೇಲಿಟ್ಟ ತೇಜಸ್ ಮಾತು ಮುಂದುವರಿಸಿದ. ಬಾಡಿ ಪೋಸ್ಟ್ ಮಾರ್ಟಮ್ ಆಗಿ ನಾಳೆ ಬರಬಹುದು ಎಂದ. ಹೂ ಎಂದರು, ಹೂಗುಟ್ಟಿದರು. ಅಷ್ಟರಲ್ಲಿ ಸಾವಿತ್ರಮ್ಮ ಒಳಗಿನಿಂದ ಬಂದು ನಿಂತರು. ಹತ್ತತ್ರ 50 ಪ್ರಾಯ, ಸೀರೆ ಸೆರಗನ್ನ ಬಾಯಿಗೆ ಅಡ್ಡಲಾಗಿ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಕಣ್ಣು ಕೆಂಪಾಗಿತ್ತು. ಅವತ್ತು ಏನಾಯ್ತು ಕೇಳಿದ ತೇಜಸ್. ತೇಜಸ್ ಕೇಳಿದ ಪ್ರಶ್ನೆಗೆ ಒಂದು ದೀರ್ಘ ಉಸಿರೆಳೆದು ಕೊಂಡ ಅಚ್ಯುತರಾಯರು, ನಾನು ಆ ದಿನ ಮನೆಯಲ್ಲಿ ಇರಲಿಲ್ಲ ಎಂದು ಸಾವಿತ್ರಮ್ಮನ ಕಡೆ ನೋಡಿದರು. ಸ್ವಲ್ಪ ಕೆಲಸ ಇತ್ತು, ಹಾಗೆ ಹೊರಗಡೆ ಹೋಗಿದೆ. ಹಿಂತಿರುಗುವಷ್ಟರಲ್ಲಿ ಹೀಗಾಗಿತ್ತು. ಅಷ್ಟರಲ್ಲಿ ಸಾವಿತ್ರಮ್ಮ ಅಳುತ್ತಲೇ ಮಾತು ಶುರು ಹಚ್ಚಿಕೊಂಡರು. ಅರ್ವಿ ಕಾಣೆಯಾದ ಆ ದೃಶ್ಯವನ್ನ ಒಂದೊಂದಾಗಿ ವರ್ಣಿಸಿದಳು. ಎಲ್ಲವನ್ನ ಸೂಕ್ಷ್ಮವಾಗಿ ಕೇಳಿಸಿಕೊಂಡ. ಅವತ್ತು ಏನಾದ್ರೂ ಅನುಮಾನ ತರುವಂತಹ ಘಟನೆ, ವ್ಯಕ್ತಿಗಳು ಯಾರದಾದ್ರೂ ನೆನಪಿದೆಯೇ? ಇದ್ರೆ ಹೇಳಿ ಎಂದ. ಅದೇ ಕ್ಷಣದಲ್ಲಿ ಮಳೆಯ ಸದ್ದನ್ನ ಭೇದಿಸಿಕೊಂಡು ಇನ್ನೊಂದು ಸದ್ದು ಅವರ ಕಿವಿಗೆ ಅಪ್ಪಳಿಸಿತ್ತು. ತೇಜಸ್ ಮತ್ತು ಪ್ರಮೋದ್ ಮುಖಮುಖ ನೋಡಿಕೊಂಡರು. ವಿಚಿತ್ರ ಸಂಗೀತ, ಯಾರೋ ಹಾರ್ಮೋನಿಯಂ ನುಡಿಸುವಂತೆ. ತೀರಾ ಕಳಪೆ ಸಂಗೀತ. ಸುಮ್ಮನೆ ಹಾರ್ಮೋನಿಯಂ ಮೇಲೆ ಬೆರಳಾಡಿಸಿದಾಗ ಬರುವಂತಹ ಸಂಗೀತ. ಅದಕ್ಕೆ ಯಾವುದೇ ತಾಳ ರಾಗಗಳಿಲ್ಲ. ಅಚ್ಯುತರಾಯರು ಸಾವಿತ್ರಮ್ಮನ ಕಡೆ ನೋಡಿ ಕಣ್ಸನ್ನೆ ಮಾಡಿ ತೇಜಸ್ ಕಡೆ ತಿರುಗಿ ತಳಮಳದಿಂದ, ಅದು ನನ್ನ ಮಗ ಅಂದರು. ಮಗನ? ಅದು ಈ ಹೊತ್ತಲ್ಲಿ ಸಂಗೀತ ಸತ್ತು ಯಾಕೆ? ಏನು ಅರ್ಥವಾಗದಂತೆ ಕೇಳಿದ ತೇಜಸ್. ಅವನು ಹಾಗೆ ಕೆಲವು ವರ್ಷಗಳ ಹಿಂದೆ ಒಂದು ಬೆಂಕಿ ಆಕಸ್ಮಿಕದಲ್ಲಿ ಅವನ ಮುಖ ಎಲ್ಲ ಸುಟ್ಟು ಹೋಗಿತ್ತು. ಆದ್ದರಿಂದ ತುಂಬಾ ಖಿನ್ನತೆಗೆ ಒಳಗಾದ. ನಂತರ ಅವನು ಎಲ್ಲರ ಜೊತೆ ಬೆರೆಯೋದೇ ಬಿಟ್ಟು ಬಿಟ್ಟ. ಅವನಾಯ್ತು, ಅವನ ರೂಮ್ ಆಯ್ತು. ಕೆಲವೊಂದು ಸಲ ಹೀಗೆ ಸಂಗೀತ ಬಾರಿಸ್ತಾ ಇರ್ತಾನೆ ಎಂದ ಅಚ್ಯುತರಾಯರ ಕಣ್ಣಲ್ಲೂ ನೀರು ಜಿನುಗುತ್ತಿತ್ತು. ನಾನು ಅವನನ್ನೊಮ್ಮೆ ನೋಡ್ಬೇಕು. ಎಷ್ಟು ವಯಸ್ಸು ಎಂದು ಕೇಳಿ ಎದ್ದು ನಿಂತ ತೇಜಸ್. ತೇಜಸ್ನ ಪ್ರಶ್ನೆಗೆ ಉತ್ತರವೆಂಬಂತೆ, ಜ್ಯೋತಿಗಿಂತ 1 ವರ್ಷ ಚಿಕ್ಕವನು. 26 ಎಂದ ಅಚ್ಯುತರು. ಅದು ಅವನು ಯಾರ ಜೊತೆನೂ ಅಷ್ಟೊಂದು ಮಾತನಾಡಲ್ಲ ಎಂದು ಎದ್ದು ನಿಂತರು ಅವಸರವಾಗಿ. ಪರವಾಗಿಲ್ಲ, ನಾನು ಮಾತನಾಡಿಸ್ತೀನಿ, ಕಿರುನಗೆ ಬೀರಿದ ತೇಜಸ್. ಸರಿ ಬನ್ನಿ ಇನ್ಸ್ಪೆಕ್ಟರ್. ಚಾವಡಿಯಿಂದ ಒಳ ರೂಮ್ನ ಕಡೆ ಹೆಜ್ಜೆ ಹಾಕಿದರು. ಅಲ್ಲಿದ್ದ ಅಟ್ಟಕ್ಕೆ ಮೆಟ್ಟಿಲುಗಳಿದ್ದವು. ಮರದ ಅಳಗೆಲೆಯಿಂದ ನಿರ್ಮಿಸಿದ್ದ ಮೆಟ್ಟಿಲುಗಳ ಮೂಲಕ ತೇಜಸ್ ಅಚ್ಯುತರಾಯರನ್ನ ಹಿಂಬಾಲಿಸಿದ. ಮೇಲಿನ ಮಹಡಿಯಲ್ಲಿ ವಿಶಾಲವಾದ ಒಂದು ಹಾಲ್. ಅಲ್ಲಲ್ಲಿ ಮರದ ಪೀಠೋಪಕರಣಗಳು. ಒಂಥರ ಕತ್ತಲ ಛಾಯೆ ಆವರಿಸಿತ್ತು. ಮಳೆಯ ಕತ್ತಲು ಅದರ ಜೊತೆ ಸೇರಿ ಸ್ವಲ್ಪ ಹೆಚ್ಚು ಕತ್ತಲು ಆಗಿತ್ತು. ಹಂಚಿನ ಮೇಲ್ಛಾವಣಿ, ಕಟ್ಟಿಗೆಯ ಬೆಂಕಿಯ ಹೊಗೆ ಮೇಲ್ಛಾವಣಿ ಇಡೀ ಕಪ್ಪು ಮೂಡಿಸಿತ್ತು. ಅದೇ ಹಾಲ್ಗೆ ಹೊಂದಿಕೊಂಡೆ ಇನ್ನೊಂದು ರೂಮ್. ಅದರ ಅರ್ಧ ತೆರೆದಿದ್ದ ಬಾಗಿಲ ಸಂದಿನಿಂದ ಸಂಗೀತ ಕೇಳಿ ಬರುತ್ತಿತ್ತು. ತೇಜಸ್ ಮುಂದೆ ಬಂದು ಬಾಗಿಲು ಸರಿಸಿದ. ಆ ರೂಮ್ಗೂ ಅದೇ ರೀತಿಯ ಮಸುಕಾದ ಬೆಳಕು, ಒಂಥರ ಕತ್ತಳ ಛಾಯೆ. ಬಾಗಿಲು ಕಿರ್ರೆ ಎಂದು ಸದ್ದಿನೊಂದಿಗೆ ತೆರೆದುಕೊಂಡಿತು. ಸಂಗೀತ ನಿಂತಿತು. ತೇಜಸ್ನ ಒಳ ಇಣುಕಿದ. ಮರದ ಕೆತ್ತನೆಯ ಮೇಕೆ ಮುಖವೊಂದು ತನ್ನನೆ ಕಕ್ಕರಿಸಿ ನೋಡುತ್ತಿತ್ತು. ಹಲೋ, ಮೆಲ್ಲಗೆ ಕರೆದ ತೇಜಸ್. ಹೂಗುಟ್ಟಿದ. ತಿರುಗಿ ಹುಡುತಿದ್ದರಿಂದ ಅವನ ಮುಖ ಕಾಣುತ್ತಿರಲಿಲ್ಲ. ಬರ್ಮುಡ ಚಡ್ಡಿ ತೊಟ್ಟಿದ್ದ. ಆ ವ್ಯಕ್ತಿ ಶರ್ಟ್ ಏನೂ ಹಾಕಿರಲಿಲ್ಲ. ಬರೀ ಮೈ ಅಸ್ಪಷ್ಟವಾಗಿ ಕಾಣುತ್ತಿತ್ತು. ನಿಮ್ಮತ್ರ ಸ್ವಲ್ಪ ಮಾತನಾಡಬೇಕಿತ್ತು, ತೇಜಸ್ ಹೇಳಿದ. ಹೇಳಿ ಇನ್ಸ್ಪೆಕ್ಟರ್, ಆ ವ್ಯಕ್ತಿಯಿಂದ ಬಂದಿತ್ತು ಉತ್ತರ. ಅರೆ, ಚೆನ್ನಾಗಿ ಮಾತನಾಡ್ತಿದ್ದಾನಲ್ಲ. ತೇಜಸ್ ಅಚ್ಚರಿಯಿಂದ ಪ್ರಮೋದ್ ಕಡೆಗೊಮ್ಮೆ ನೋಡಿದ. ಮತ್ತೆ ಮಾತನಾಡಬೇಕು ಅನ್ನುವಷ್ಟರಲ್ಲಿ ಅವನೇ ಮಾತನಾಡಿದ. ನೀವು ಎಂತಕ್ಕೆ ಬಂದಿದ್ದೀರಾ ಗೊತ್ತು. ನನ್ ಮುಖ ನೋಡೋಕೆ ತಾನೆ, ತೋರಿಸ್ತೀನಿ ಎಂದ. ಆದರೂ ಅದನ್ನೇನು ಕಳೆದುಕೊಂಡ ಭಾವ ತುಂಬಿತ್ತು ಆ ಮಾತಲ್ಲಿ. ಅದು ತೇಜಸ್ಗೆ ಇನ್ನೇನೇನು ಬೇಕೋ ಒಳೆಯಲ್ಲ. ಅದೇ ಕ್ಷಣದಲ್ಲಿ ಆ ವ್ಯಕ್ತಿ ಕುಳಿತಲಿಂದಲೇ ಅವರ ಕಡೆ ತಿರುಗಿದ. ಆ ವ್ಯಕ್ತಿಯ ಮುಖ ಕಾಣಿಸಿತು. ಅಬ್ಬ, ಮೆಲ್ಲಗಿನ ಉದ್ಗಾರವೆತ್ತಿದ. ಆ ಮುಖ ನೋಡಲಾಗದೆ ತಿರುಗಿ ನಿಂತ ತೇಜಸ್. ಬೆಂಕಿ ಕೆನ್ನಾಲೆಗೆ ಸಿಕ್ಕು ಬೆಂದ ಆ ಮುಖದ ವಿಕಾರತೆ ಎಷ್ಟಿತ್ತೆಂದರೆ, ಎಂತಹ ಗುಂಡಿಗೆಯವನು ಒಂದು ಕ್ಷಣ ಬೆಚ್ಚಿ ಬೀಳುವುದು ಖಂಡಿತ. ತೇಜಸ್ ವಾಕರಿಕೆಯ ಕೆಮ್ಮು ಇಟ್ಟುಕೊಂಡೆ ಹೊರಗೆ ಬಂದು ನಿಂತು ಸವರಿಸಿಕೊಂಡ. ಮತ್ತೆ ಕೇಳಿಸಿತು ಅದೇ ಸಂಗೀತ. ನಂತರ ಕೆಳಗಡೆ ಬಂದ ತೇಜಸ್ ಮತ್ತು ಪ್ರಮೋದ್, ಮನೆ ಸದಸ್ಯರು, ಕೆಲಸದಾಳು ಎಲ್ಲರನ್ನ ವಿಚಾರಣೆ ನಡೆಸಿ ಅಲ್ಲಿಂದ ಜೀಪ್ ಹತ್ತಿದರು. ಮಳೆ ನಿಂತಿತ್ತು. ನಂಬಿಕಸ್ಥ ಕೆಲಸದಾಳು ಬೈರ ಮೆಲ್ಲಗೆ ನಡುಗುತ್ತಿದ್ದ. ಮಳೆ ನೀರಿನ ಶೀತ ಗಾಳಿಗೋ ಅಥವಾ ಆಗತಾನೆ ಇಣುಕುತ್ತಿದ್ದ ಸೂರ್ಯನ ತೇಜಸ್ಸಿಗೋ ಗೊತ್ತಿಲ್ಲ. ಋತ್ವಿ ಶೂ ಬಿಚ್ಚಿಡುತ್ತಾ ಚಪ್ಪಲಿ ಸ್ಟ್ಯಾಂಡ್ ಕಡೆ ನೋಡಿದ. ತಂದೆ ಚಪ್ಪಲಿ ಕಾಣಿಸಲಿಲ್ಲ. ಸಿಟೌಟ್ ನಲ್ಲಿ ಗಾಡಿನೂ ಇಲ್ಲ. ಎಲ್ಲೋಗಿರಬಹುದು ಯೋಚಿಸುತ್ತಾ ಒಳ ನಡೆದ. ಅಷ್ಟರಲ್ಲಿ ಅಲ್ಲೇ ಹೊರಗಡೆ ಅಮ್ಮ ಏನೋ ಕೆಲಸದಲ್ಲಿ ನಿರತಳಾಗಿರುವುದನ್ನ ಗಮನಿಸಿ ಒಳನುಗ್ಗಿದವನು ಪುನಃ ಆ ಕತ್ತು ಹೊರಹಾಕಿ ಅಮ್ಮ ಎಂದು ಮೆಲ್ಲಗೆ ಕರೆದ. ಏನೋ ಸದ್ದು ಹೊರಡಿಸಿದ್ದೆ ತುಟಿಯಲ್ಲೇ ಸನ್ನೆ ಮಾಡಿ ಅಪ್ಪ ಎಲ್ಲಿ ಕೇಳಿದ. ಅದು ಏನೋ ಮೊಮ್ಮಗಳು ತುಂಬಾ ನೆನಪಾಗ್ತಾ ಇದ್ದಾಳಂತೆ, ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ.
ಋತ್ವಿಯ ಅಕ್ಕನ ಮನೆಗೆ. ಕಣು ಎಂದ ಶ್ರಾವಣಿ ತನ್ನ ಕೆಲಸದಲ್ಲೇ ನಿರತಳಾದಳು. ಇವತ್ತು ಬರಲ್ವಾ ಧ್ವನಿಗೂಡಿಸಿ ಕೇಳಿದ. ಇಲ್ಲ ಕಣು, ನಾಳೆ ಬರ್ತೀನಿ ಅಂದ್ರು. ಎಸ್. ತನ್ನ ಬಲಗೈಯೊಮ್ಮೆ ಎಳೆದುಕೊಂಡ ಋತ್ವಿ ರೂಮ್ಗೆ ಹೋಗಿ ಬ್ಯಾಗ್ ಬಿಸಾಕಿ ಇವತ್ತಾದ್ರೂ ಮನೆ ಇಡೀ ಓಡಾಡಿಕೊಂಡು ಇರಬಹುದು, ಸ್ವಲ್ಪ ಬೇಗ ಬಂದದ್ದು ಒಳ್ಳೆಯದೇ ಆಯ್ತು ಅಂದುಕೊಂಡ. ಡ್ರೆಸ್ ಚೇಂಜ್ ಮಾಡಿ ಬಂದು ಫ್ರೆಶ್ ಆಗಿ ಸೋಫಾದ ಮೇಲೆ ಬಿದ್ದುಕೊಂಡು ಟಿವಿ ಆನ್ ಮಾಡಿದ. ಶ್ರಾವಣಿ ಸ್ವಲ್ಪ ಹೊತ್ತಲ್ಲೇ ಬಿಸಿ ಬಿಸಿ ಟೀ ಮತ್ತು ತಿಂಡಿ ತಂದು ಕೊಟ್ಟಳು. ಅದನ್ನ ಒಟ್ಟಿಗಿಡಿಸುತ್ತಾ ಟಿವಿ ನೋಡುತ್ತಿದ್ದ ಋತ್ವಿಗೆ ಒಂದು ನ್ಯೂಸ್ ಚಾನೆಲ್ನಲ್ಲಿ ಇನ್ನು ಬಗೆಹರಿಯದ ಮಕ್ಕಳ ಅಪಹರಣದ ಕೇಸ್ ಎಂಬ ನ್ಯೂಸ್ ಕಾಣಿಸಿತು. ಅದನ್ನೇ ನೋಡುತ್ತಾ ಋತ್ವಿ ಬಿಸಿ ಬಿಸಿ ಟೀಯನ್ನ ಈರತೊಡಗಿದ. ಟ್ರಿಂಗ್ ಟ್ರಿಂಗ್, ಲ್ಯಾಂಡ್ ಲೈನ್ ರಿಂಗ್ ಆಯ್ತು. ಹಲೋ, ನಂದನಗಿರಿ ಪೊಲೀಸ್ ಸ್ಟೇಷನ್. ಯಾರು ಮಾತಾಡ್ತಿರೋದು? ಕಾನ್ಸ್ಟೇಬಲ್ ಕೇಳಿದ. ಆ ಕಡೆಯಿಂದ. ಅಲೋ, ಇನ್ಸ್ಪೆಕ್ಟರ್ ಇಲ್ವಾ? ಇಲ್ಲ, ಅವರು ಡ್ಯೂಟಿಲಿ ಹೊರಗಡೆ ಹೋಗಿದ್ದಾರೆ. ಏನಾಗ್ಬೇಕಿತ್ತು ಕೇಳಿದ ಕಾನ್ಸ್ಟೇಬಲ್. ಸರ್, ಇಲ್ಲಿ ಆಟವಾಡ್ತಿದ್ದ ಮಗು ಕಾಣಿಸ್ತಿಲ್ಲ, ಆದಷ್ಟು ಬೇಗ ಬನ್ನಿ ಎಂಬ ಧ್ವನಿ ಕೇಳಿಸಿತು. ಏನು? ಬೆಚ್ಚಿ ಬಿದ್ದ ಕಾನ್ಸ್ಟೇಬಲ್. ಅಲ್ಲಲ್ಲಿ ಗುಂಪು ಗುಂಪಾಗಿ ಕೂಡಿದ್ದ ಜನರಲ್ಲಿ ಆತಂಕ ಮರೆ ಮಾಡಿತ್ತು. ತಮ್ಮ ತಮ್ಮಲ್ಲಿ ಏನೇನು ಕೊಣಗಿಕೊಂಡು ಮುಂದೆ ತಮಗೂ ಇದೇ ಪರಿಸ್ಥಿತಿ ಬಂದರೆ ಎಂಬ ಸಣ್ಣ ಭಯ ಅವರಲ್ಲಿ ಆವರಿಸಿತ್ತು. ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಗು ಕಳೆದುಕೊಂಡ ಎತ್ತವಳ ನೋವು, ಚೀರಾಟ ಅಲ್ಲಿದ್ದ ಜನತೆಯನ್ನ ಬೆಚ್ಚಿ ಬೀಳಿಸಿತ್ತು. ಪೊಲೀಸ್ ಜೀಪ್ ಆ ಮನೆಯ ಕರಾಳತೆಗೆ ಮುಖವೊಡ್ಡಿ ಬಂದು ನಿಂತಿತ್ತು. ಹಿಂಬದಿಯಿಂದ 2 ಕಾನ್ಸ್ಟೇಬಲ್ಗಳು ಇಳಿದು ಬಂದರು. ತೇಜಸ್ ಇನ್ನೂ ಜೀಪಲ್ಲೇ ಕುಳಿತು ಆ ಮನೆ ಹಾಗೂ ಜನರ ಕಡೆ ದೃಷ್ಟಿ ಹಾಯಿಸಿದ. ಆ ಆಕ್ರಂದನ ಕಿವಿಗೆ ಅಪ್ಪಳಿಸುತ್ತಿದೆ. ಕಣ್ಣು ಹುಬ್ಬನ್ನ ಮೇಲಕ್ಕಿರಿಸಿಕೊಂಡು ಹುಪ್ ಎಂದು ಬಾಯಿಯಿಂದ ಗಾಳಿ ಹೊರಡಿಸಿ ಜೀಪ್ನಿಂದ ಇಳಿದ ತೇಜಸ್ ಮನೆಯ ಅಂಗಳದ ಕಡೆ ನಡೆದ. ಸರ್, ಒಬ್ಬ ವ್ಯಕ್ತಿ ಅಳುತ್ತಾ ಓಡಿ ಬಂದು ತೇಜಸ್ ಮುಂದೆ ನಿಂತು, ಸರ್, ನನ್ನ ಮಗಳನ್ನ ಕಾಪಾಡಿ, ಹೇಗಾದ್ರೂ ಕಾಪಾಡಿ ಸರ್ ಎಂದು ಒಬ್ಬಿಡುತ್ತಿದ್ದ. ತೇಜಸ್ ಸಮಾಧಾನ ಮಾಡಲು ಪ್ರಯತ್ನಿಸಿದ. ಒಂದಿಬ್ಬರು ಬಂದು ಆ ವ್ಯಕ್ತಿಯನ್ನ ಕರೆದೊಯ್ದು ಕೂರಿಸಿದರು. ಸರ್, ಮಗು ಇಲ್ಲೇ ಹೊರಗಡೆ ಆಡ್ತಾ ಇದ್ಲಂತೆ, ಮತ್ತೆ ನೋಡಿದ್ರೆ ಮಗುವಿನ ಪತ್ತೇನೇ ಇಲ್ಲ. ಹಾಗೆ ಇದ್ದ ಕಡೆ ಎಲ್ಲ ಹುಡುಕಾಡಿದ್ರು, ಆದ್ರೂ ಯಾವುದೇ ಸುಳಿವಿಲ್ಲ ಎಂದ ಅವರಲ್ಲೊಬ್ಬ. ಎಲ್ಲಿ ಮಗು ಆಡ್ತಾ ಇತ್ತು? ತೇಜಸ್ ಕೇಳಿದ. ಸರ್, ಬನ್ನಿ ಎಂದು ಮನೆಯ ಇತ್ತಲ ಕಡೆ ಕರೆದೊಯ್ದರು. ಸರ್, ಇಲ್ಲೇ ಸರ್ ಎಂದ. ತೇಜಸ್ ಗಮನಿಸಿದ. ಒಂದು ಆಟಿಕೆ ಬೊಂಬೆ ಅಲ್ಲಿ ಬಿದ್ದಿತ್ತು. ಜೇಬ್ನಿಂದ ಕರ್ಚಿಪ್ ಕೈಗೆತ್ತಿಕೊಂಡು ಆ ಬೊಂಬೆಯನ್ನ ಕೈಗೆತ್ತಿಕೊಂಡು ನೋಡಿದ. ಕಣ್ಣು ಮಿಟುಕಿಸಿ ನಗುತ್ತಲೇ ಇರೋ ಬೊಂಬೆ. ತೇಜಸ್ ಅದರ ಎದೆ ಮುಟ್ಟಿದ ತಕ್ಷಣ ಒಂದು ಸಂಗೀತ ಬಾರಿಸಿ ಕತ್ತು ಅಲ್ಲಾಡಿಸಿತು. ಟಿಂಗ್ ಟಿಂಗ್ ಟಿಂಗ್. ಆ ಬೊಂಬೆಯನ್ನ ಕಾನ್ಸ್ಟೇಬಲ್ಗೆ ಕೊಟ್ಟು ಮನೆಯ ಸುತ್ತಲೂ ಸೂಕ್ಷ್ಮವಾಗಿ ಗಮನಿಸತೊಡಗಿದ. ನಂತರ ಮನೆಯ ಒಳಗೂ ಹೋಗಿ ಇಡೀ ರೂಮನ್ನೊಮ್ಮೆ ಕಣ್ಣಾಯಿಸಿ ಹೊರಗಡೆ ಬಂದ ತೇಜಸ್ ಮಗು ಕಾಣೆ ಆಗಿ ಅಂದಾಜು ಎಷ್ಟು ಹೊತ್ತಾಗಿದೆ ಕೇಳಿದ. ಸರ್, ಅಂದಾಜು ಸುಮಾರು 1 ಗಂಟೆ ಅಷ್ಟೇ ಸರ್. ತಕ್ಷಣ ತೇಜಸ್ ಕಾನ್ಸ್ಟೇಬಲ್ ಬಳಿ ಹಳ್ಳಿಯ ಪ್ರಮುಖ ಪ್ರದೇಶಗಳಲ್ಲಿ ಹುಡುಕಲು ಆದೇಶಿಸಿ ನಂತರ ಕೆಲವೊಂದು ಮಾಹಿತಿ ಪಡೆದು ಜೀಪ್ ಹತ್ತಿದ. ಏನೋ ಮಗ, ಪೂರ್ತಿ ಕಾಲೇಜ್ ಹುಡುಕಿದ್ರು ಆ ಬ್ಯಾಗ್ ಹುಡುಗಿ ಕಾಣಿಸ್ತಾನೆ ಇಲ್ವಲ್ವೋ? ಮೋಸ್ಟ್ಲಿ ಅವಳು ಬ್ಯಾಗ್ ಚೇಂಜ್ ಮಾಡಿರಬೇಕು ಅನ್ಸುತ್ತೆ ನಂಗೆ. ನಿತೇಶ್ ಋತ್ವಿ ಕಡೆ ನೋಡಿ ಹೇಳಿದ. ಋತ್ವಿ ಇನ್ನು ಆಲೋಚನೆಯಿಂದ ಹೊರ ಬಂದಿರಲಿಲ್ಲ. ರಾಕಿ ಲೋ ಎಂದು ಭುಜ ತಟ್ಟಿದಾಗ ತಟ್ಟನೆ ವಾಸ್ತವಕ್ಕೆ ಬಂದ. ಏನೋ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಕಣು. ತನ್ನ ಮುಖದಲ್ಲಿ ನಗು ಮೂಡಿಸಲು ಪ್ರಯತ್ನಿಸಿದ ಋತ್ವಿ. ಕಾಂತ್ಯಾಯಿನಿ ಹೆಸರು ಗೊತ್ತು ತಾನೆ? ಅವರ ಕ್ಲಾಸಲ್ಲಿ ಹೋಗಿ ಕೇಳಿದ್ರೆ ಹಿಂಗೆ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ ನಿತೇಶ್. ಕೇಳಬಹುದು ಆದ್ರೆ ಎಂದು ಋತ್ವಿ ಅರ್ಧಕ್ಕೆ ಮಾತು ನಿಲ್ಲಿಸಿದ. ಋತ್ವಿ ಆ ಜರ್ನಲಿಸ್ಟ್ ನಂಬಿದ್ರೆ ಹಾಗಲ್ಲ ಕಣು. ನೋಡು, ಇವತ್ತು ಅವಳ ಪತ್ತೇನೂ ಇಲ್ಲ ಎಂದ ರಾಕಿ. ಅಷ್ಟರಲ್ಲಿ ಋತ್ವಿ ಮೊಬೈಲ್ ರಿಂಗ್ ಆಯ್ತು. 100 ವರ್ಷ ಕಣು, ಅದೇ ಮೇಡಮ್ ಎಂದು ಋತ್ವಿ ಕಾಲ್ ರಿಸೀವ್ ಮಾಡಿ ಅಲೋ ಅಂದ. ಆ ಕಡೆಯಿಂದ, ಲೋ ತಮ್ಮ, ಎಲ್ಲೋ ಇದ್ದೀಯಾ? ಹಲೋ ಅಕ್ಕ. ಮೊದಲೆಲ್ಲ ನಮ್ಗೆ ಗೊತ್ತಾಗದಂಗೆ ದಿನಾಲು ನಮ್ಮ ಹಿಂದೇನೆ ಸುತ್ತುತ್ತಾ ಇದ್ದಿ. ಇವಾಗ ನೋಡಿದ್ರೆ ನೀನೇ ಎಲ್ಲಿದ್ದೀರಾ ಅಂತ ಕೇಳ್ತಿದ್ಯಾ. ಇದು ನ್ಯಾಯನಾ ಅಕ್ಕ? ಋತ್ವಿ ರಾಗ ಎಳೆದ. ಆಗಲ್ವ ಋತ್ವಿ, ಹೇಳೋ ಎಲ್ಲಿದ್ದೀರಾ, ಅಲ್ಲಿಗೆ ಬರ್ತೀನಿ. ಸರಿ ಹೋಯ್ತು. ನಾವು ಇಲ್ಲೇ ಕ್ಯಾಂಪಸ್ ಅಲ್ಲಿ ಮರದಡಿಯಲ್ಲಿ. ಸರಿ ಕಣೋ, ಬಂದೇ ಇರು ಎಂದು ಫೋನ್ ಇಟ್ಟಳು ರಚನಾ. ಯಾರು ಅದು ಅಕ್ಕ? ರಾಕಿ ಕೇಳಿದ. ಅದೇ ಕರ್ನೋ, ಜರ್ನಲಿಸ್ಟ್. ಅಕ್ಕನ ಅದು ಯಾವಾಗಿನಿಂದಲೂ ಅವಳು ತಮ್ಮ ಅಂತ ಪ್ರೀತಿಯಿಂದ ಕರೆದಾಗ ಮತ್ತೆ ನಾನು ಏನಂತ ಕರೀಲೋ? ಅಯ್ಯೋ ದೇವ್ರೆ. ರಾಕಿ ಆಕಾಶ ನೋಡಿ ಜೋರಾಗಿ ನಕ್ಕ. ಅವಳು ಬರೋವರೆಗೆ ಒಂದು ಟೀ ಕುಡಿಯೋಣ ನಿತೇಶ್ ಹೇಳಿ ನಾಳೆಗೆ ಕಚ್ಚಿಕೊಂಡ. ಹಾಗೆ ಮಾತನಾಡುತ್ತಾ ಟೀ ಕುಡಿಯುತ್ತಿದ್ದರು ಅವರು ಮೂವರು. ಸ್ವಲ್ಪ ಹೊತ್ತಲ್ಲೇ ರಚನಾ ಬಂದಳು. ಸಾರಿ ಕಣ್ರೋ, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಮೇಡಮ್, ನಿಮ್ಮ ಪ್ರೀತಿಯ ತಮ್ಮ ಅಕ್ಕನ ಮೇಲೆ ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ ಋತ್ವಿ? ರಾಕಿ ಓರೆಗಣ್ಣಿನಲ್ಲೇ ನೋಡುತ್ತಾ ಕೇಳಿದ. ಹೌದು ಕಣು, ಅವನು ನನ್ನ ತಮ್ಮನೇ. ಏನಿವಾಗ? ರಚನಾ ರಾಕಿಯ ಕಡೆ ದಿಟ್ಟಿಸಿ ನೋಡಿದಳು. ಅಯ್ಯೋ, ಇವಾಗ ಯಾರು ಇಲ್ಲ ಅಂದ್ರು. ರಾಕಿ ತನಗೇನು ಅರಿಯದವರ ಹಾಗೆ ನಟಿಸುತ್ತಾ ಹೇಳಿದ. ರಚನಾ ಅವನ ಕಡೆ ನೋಡಿ ಮುಖ ಸಿಂಧರಿಸಿಕೊಂಡು,
ಸಿಕ್ತಿಯ ಮಗನೇ ಎಂದಳು. ಋತ್ವಿ, ನಾಳೆನೆ ಕಣು ನಾನು ಹೇಳಿರೋ ಇಂಟರ್ವ್ಯೂ, ಎಲ್ಲದಕ್ಕೂ ರೆಡಿ ತಾನೇ ಕೇಳಿದಳು. ಋತ್ವಿ ಏನೇನೋ ಯೋಚಿಸುತ್ತಲೇ ಹೂ ಎಂದು ತಲೆ ಅಲ್ಲಾಡಿಸಿದ. ಯಾಕೋ ಸಪ್ಪಗೆ ಇದ್ಯಾ? ಆ ಹುಡುಗಿ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡಿರೋ ಹಾಗಿದೆ. ನಾನಿಲ್ವಾ, ಸಿಗ್ತಾಳೆ, ತಲೆ ಕೆಡಿಸಿಕೊಳ್ಬೇಡ ಋತ್ವಿ. ಆದರೆ ಋತ್ವಿಯ ತಲೆಯೊಳಗೆ ಬೇರೆಯದೇ ಯೋಚನೆ. ಒಂದು ವೇಳೆ ಆ ಹುಡುಗಿ ಸಿಕ್ರು, ಅವಳು ನನ್ನ ಪ್ರೀತಿನ ಒಪ್ಕೊಂಡ್ರೆ ಆ ಪ್ರೀತಿನ ಉಳಿಸಿಕೊಳ್ಳೋಕೆ ನನ್ನಿಂದ ಸಾಧ್ಯನಾ? ಗಂಟೆಗಟ್ಟಲೆ ಮಾತಾಡ್ಕೊಂಡು ಬೇಕಾದ ಕಡೆ ಎಲ್ಲ ಸುತ್ತಾಡ್ಕೊಂಡು ಆ ಪ್ರೀತಿನ ಜೋಪಾನ ಮಾಡ್ಕೊಳ್ಳೋಕೆ ನಂಗೆ ನಿಜವಾಗ್ಲೂ ಸಾಧ್ಯನಾ? ಒಂದು ವೇಳೆ ನಾನು ಮನಸ್ಸು ಮಾಡಿ ಮುಂದುವರೆದರೂ ಇದೆಲ್ಲ ಮನೆಯಲ್ಲಿ ಗೊತ್ತಾದ್ರೆ ಅಯ್ಯೋ, ಇದೆಲ್ಲ ನನ್ನಿಂದ ಸಾಧ್ಯನೇ ಇಲ್ಲ. ಋತ್ವಿಯ ಮನಸ್ಸು ಭವಿಷ್ಯತ್ ಕಾಲದ ಕಡೆ ಹೊರಟಿತ್ತು. ಇವಾಗ ಹೆಂಗೆ ಇದ್ದೀಯಾ? ಈ ತರ ಇದ್ದಂಗೆ ಇದ್ರೆ ಬೆಟರ್ ಅನ್ಸುತ್ತೆ. ಏನೋ ಹುಡುಗಾಟಿಕೆ ಹೃದಯ ಅವಳ ಕಡೆ ವಾಲಿತ್ತು ಅಷ್ಟೇ. ಅಬ್ಬ, ಈ ಪ್ರೀತಿ ಪ್ರೇಮ ಇವೆಲ್ಲ ನನ್ನಿಂದ ಸಾಧ್ಯವಿಲ್ಲ. ಋತ್ವಿ, ಲೋ ಋತ್ವಿ, ಏನೋ ಅಷ್ಟು ಗಾಢವಾಗಿ ಯೋಚನೆ ಮಾಡ್ತಾ ಇದ್ಯಾ? ರಚನಾ ತಟ್ಟಿ ಎಬ್ಬಿಸಿದಾಗ ಋತ್ವಿ ವಾಸ್ತವಕ್ಕೆ ಬಂದ. ರಾಖಿ ಮತ್ತು ನಿತೇಶ್ ಅವನ ಕಡೆ ನೋಡಿ, ಮೇಡಮ್, ಆ ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಅವನು ಕೋಮಾಕ್ಕೆ ಹೋಗೋದು ಗ್ಯಾರಂಟಿ. ಅದಕ್ಕಿಂತ ಮೊದಲು ನೀವೇ ಏನಾದ್ರೂ ಮಾಡ್ಬೇಕು ಎಂದು ಜೋರಾಗಿ ನಕ್ಕರು. ಸರಿ ಕಣ್ರು, ನಾಳೆನೆ ಏನಾದ್ರೂ ಚೆನ್ನಾಗಿರೋದು ಮಾಡೋಣ, ಕಣ್ಣು ಮಿಟುಕಿಸಿದಳು ರಚನಾ. 4 ಮಕ್ಕಳ ಅಪಹರಣ ಇಡೀ ಊರನ್ನ ತಲ್ಲಣಗೊಳಿಸಿತು. ಜನರಲ್ಲಿ ಒಂಥರ ಅವ್ಯಕ್ತ ಭಯ ಮನೆ ಮಾಡಿತ್ತು. ಒಂದೇ ಒಂದು ಸುಳಿವು ಕೂಡ ಸಿಗದಂಗೆ ಅಂತಕ ಮಕ್ಕಳ ಅಪಹರಣ ಮಾಡುತ್ತಿದ್ದ. ತೇಜಸ್ಗೂ ಈ ಕೇಸ್ ಕ್ಲಿಷ್ಟಕರ ಅನಿಸುತ್ತಿತ್ತು. ತನಿಖೆ ಮುಂದುವರಿಯಲು ಒಂದು ಸಣ್ಣ ದಾರಿ ಕೂಡ ತೆರೆಯುವಂತಿಲ್ಲವಲ್ಲ ಎಂದು ಯೋಚಿಸುತ್ತಾ ಹೊರಟ. ಅಪ್ಪ, ಪೊಲೀಸ್ ಬಂದಿದ್ದಾರೆ ಎಂದು ಕೂಗುತ್ತಾ ಒಬ್ಬ ಹುಡುಗ ಮನೆಯೊಳಗೆ ಓಡಿದ. ಮಳೆ ನೀರು ತುಂಬಿದ್ದ ಸಣ್ಣ ಹೊಂಡದಲ್ಲಿ ಆ ಹುಡುಗ ಆಟವಾಡುತ್ತಿದ್ದ ಬೊಂಬೆ ಅರ್ಧ ಮುಳುಗಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಆ ಹುಡುಗನ ಜೊತೆ ಒಬ್ಬ ವ್ಯಕ್ತಿ ಹೊರಬಂದ. ಅವನ ತಂದೆಯಾಗಿರಬಹುದು. ಸಣ್ಣಗೆ ಸುರಿಯುತ್ತಿದ್ದ ಮಳೆ ಹನಿಗೆ ಕೈ ಅಡ್ಡಲಾಗಿ ಹಿಡಿದುಕೊಂಡು ತೇಜಸ್ ಮನೆಯನ್ನೇ ನೋಡುತ್ತಿದ್ದ. ಪೊಲೀಸರನ್ನ ಕಂಡು ಆ ವ್ಯಕ್ತಿ ಬನ್ನಿ ಸರ್ ಎಂದು ಕರೆದ. ಅವನ ಮುಖದಲ್ಲೂ ಅದೇ ಭಯ ತುಂಬಿತ್ತು. ಸರ್, ಇವತ್ತು ಒಂದು ಮಗು ಕಾಣೆಯಾಗಿದೆ ಎಂದ ಅವನ ಕಣ್ಣಲ್ಲಿ ದುಃಖ ತುಂಬಿತ್ತು. ಹೌದು, ನೋಡಿ, ನಮಗೂ ಅರ್ಥ ಆಗುತ್ತೆ. ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದೀವಿ. ಅದಕ್ಕೆ ನಿಮ್ಮ ಸಹಾಯನೂ ಬೇಕು ಎಂದ ತೇಜಸ್. ಏನು ಸಹಾಯ ಸರ್? ಇದ್ದ 2 ಮಕ್ಕಳಲ್ಲಿ ಒಬ್ಬನನ್ನ ಕಳ್ಕೊಂಡೆ, ಇನ್ನು ಒಬ್ಬ ಮಗ ಇರೋದು. ಬೇಗ ಆ ಹಂತಕನನ್ನ ಕಂಡು ಹಿಡಿಯಿರಿ ಸರ್ ಎಂದ. ಈ ಊರಲ್ಲಿ ಫಸ್ಟ್ ಮಿಸ್ಸಿಂಗ್ ಕೇಸ್ ನಿಮ್ಮ ಮಗುವೆ. ಅದಕ್ಕೆ ಏನಾದ್ರೂ ಸುಳಿವು ಸಿಗಬಹುದು ಅಂತ ಬಂದ್ವಿ. ಅವತ್ತು ಏನು ನಡೆಯಿತು ದಯವಿಟ್ಟು ಎಲ್ಲಾನು ನೆನಪು ಮಾಡಿಕೊಂಡು ಹೇಳಿ ಎಂದ ತೇಜಸ್. ಸರ್, ಇಷ್ಟರವರೆಗೆ ನೀವು ಸೇರಿ 3ನೇ ಬಾರಿ ಪೊಲೀಸರು ಇಲ್ಲಿಗೆ ಬರ್ತಿರೋದು. ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಹೋಗ್ತಾರೆ, ಆದ್ರೆ ನನ್ನ ಮಗು ಮಾತ್ರ ಸಿಕ್ಕೇ ಇಲ್ಲ ಎಂದ. ನೋಡಿ ಸರ್, ಮೊದಲು ಈ ಕೇಸ್ ಹ್ಯಾಂಡಲ್ ಮಾಡ್ತಿದ್ದ ಇನ್ಸ್ಪೆಕ್ಟರ್ ಇವಾಗ ಇಲ್ಲ. ಕೇಸ್ನ ಹೊಸದಾಗಿ ಬಂದಿರೋ ಇವರಿಗೆ ಕೊಟ್ಟಿದ್ದಾರೆ. ಸೊ ಅಲ್ಲೇ ಸ್ವಲ್ಪ ಎಡವಟ್ಟಾಗಿದ್ದು ಎಂದು ಪ್ರಮೋದ್ ಆ ವ್ಯಕ್ತಿಗೆ ವಿವರಿಸಿದ. ಅವತ್ತು ಏನ್ ನಡೆಯಿತು ಹೇಳಿ. ಸರ್, ಅವತ್ತು ಸಂಜೆ ಸುಮಾರು 6:30 ದಾಟಿತ್ತು. ನಾನು ನನ್ನ ಹೆಂಡತಿ ಮನೆಯೊಳಗೆ ಇದ್ವಿ. ಇವನು ಮತ್ತು ಇವನ ತಮ್ಮ ಇಬ್ಬರು ಹೊರಗಡೆ ಆಟ ಆಡ್ತಾ ಇದ್ರು. ಹಾಗೆ ಆಟ ಆಡ್ತಾ ಇದ್ದವನು ಅಪ್ಪ ಅಚಿಂತ್ಯ ಒಬ್ಬನೇ ಆಟಿಕೆ ಜೊತೆ ಆಡ್ತಾ ಇದ್ದಾನೆ, ನಂಗೆ ಕೊಡಲ್ಲ ಎಂದು ಅಳುತ್ತಾ ಒಳಗಡೆ ಬಂದ. ನಾನು ಸಮಾಧಾನ ಪಡಿಸಿ ಒಳಗಿನಿಂದಲೇ ಗದರಿಸಿದೆ. ಇವನು ಅಳುತ್ತಾ ಒಳಗಡೆನೆ ಅಮ್ಮನ ಜೊತೆ ಇದ್ದ. ಸ್ವಲ್ಪ ಹೊತ್ತಾದ ಮೇಲೆ ಹೊರಗಡೆ ಹೋಗಿ ನೋಡ್ತೀನಿ, ಸಣ್ಣವನೂ ಕಾಣಿಸ್ತಿಲ್ಲ. ಅವನು ಆಟ ಆಡ್ತಿದ್ದ ಆಟಿಕೆ ಮಾತ್ರ ಅಲ್ಲೇ ಬಿದ್ದಿತ್ತು. ಎತ್ತ ಹುಡುಕಿದರೂ ಮಗುವಿನ ಪತ್ತೇನೆ ಇಲ್ಲ ಸರ್ ಎಂದ ಆ ವ್ಯಕ್ತಿ ಕಣ್ಣೀರು ಒರೆಸಿಕೊಂಡ. ಅವತ್ತು ಏನಾದ್ರೂ ಅನುಮಾನಾಸ್ಪದ ವ್ಯಕ್ತಿ, ವಸ್ತು ಏನಾದ್ರೂ ನೆನಪಿದ್ರೆ ಹೇಳಿ. ಇಲ್ಲ ಸರ್, ಅನುಮಾನ ತರುವಂತಹ ಏನೂ ಇರಲಿಲ್ಲ. ಆ ದಿನವನ್ನೊಮ್ಮೆ ನೆನಪಿಸಿಕೊಂಡು ಹೇಳಿದ ಆ ವ್ಯಕ್ತಿ. ಆ ಹುಡುಗ ಏನಾದ್ರೂ ನೋಡಿರೋ ನೆನಪು? ಇಲ್ಲ ಸರ್, ಅವನು ಆ ಹೊತ್ತಿಗೆ ಒಳಗಡೆನೆ ಇದ್ದ. ಶಿಟ್, ಇಲ್ಲೂ ಯಾವುದೇ ಉಪಯುಕ್ತ ಮಾಹಿತಿ ಸಿಕ್ಕಿಲ್ಲ. ಹತಾಶೆಯಿಂದ ತೇಜಸ್ ಮತ್ತು ಕಾನ್ಸ್ಟೇಬಲ್ ಅಲ್ಲಿಂದ ಹೊರಟರು. ನೀರಿನ ಹೊಂಡದಲ್ಲಿ ಅರ್ಧ ಮುಳುಗಿದ್ದ ಆ ಬೊಂಬೆ ಮಳೆ ನೀರಿನ ರಭಸಕ್ಕೆ ಪೂರ್ತಿಯಾಗಿ ಮುಳುಗಿ ಹೋಯಿತು. ಋತ್ವಿ ಗೇಟ್ ದಾಟಿ ಅಂಗಳಕ್ಕೆ ಬಂದಾಗ 1 ವರ್ಷದ ಮಗು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ನಡೆಯುತ್ತಿದ್ದಳು. ಏ ಚಿಂಟು ಎಂದು ಋತ್ವಿ ಬೈಕ್ ನಿಲ್ಲಿಸಿ ಮಗುವನ್ನ ಎತ್ತಿಕೊಂಡ. ಏನೋ ಋತ್ವಿ, ಹೇಗಿದ್ದೀಯೇ ಎಂದು ಕೇಳುತ್ತಾ ಅಕ್ಕ ಹೊರಗಡೆ ಬಂದಳು. ಚೆನ್ನಾಗಿದ್ದೀನಿ, ಬಾವ ಬಂದಿಲ್ವಾ ಕೇಳಿದ. ಇಲ್ಲ ಕಣೋ, ಅಪ್ಪ ಒತ್ತಾಯ ಮಾಡಿ ನಮ್ಮನ್ನ ಕರ್ಕೊಂಡು ಬಂದಿದ್ದು ಎಂದು ಅವಳ ಕೈಯಲ್ಲಿದ್ದ ಪ್ಲೇಟ್ನಿಂದ ಮಗುವಿಗೆ ತಿಂಡಿ ತಿನ್ನಿಸಿದಳು. ಏನು ಇಷ್ಟೊಂದು ಸೊರಗೋಗಿದ್ಯಾ ಎಂದ ಋತ್ವಿಗೆ ಅಕ್ಕನಿಗೆ ಕಿಚಾಯಿಸಿದಳು. ಹೋಗೋ ಎಂದ ಅವಳು ನಗುತ್ತಾ ತಲೆಗೊಂದು ತಟ್ಟಿದಳು. ತಾನು ದಪ್ಪವಾಗಿರುವುದಕ್ಕೆ ಋತ್ವಿ ತಮಾಷೆ ಮಾಡ್ತಿದ್ದಾನೆ ಎಂದು ಗೊತ್ತಿತ್ತು ಅವಳಿಗೆ. ಕತೆ ಮುಂದುವರಿಯುವುದು.